ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಕುಟುಂಬಗಳು, ಫ್ಯಾಮಿಲೀಸ್ ಇಂದು ಅನೇಕ ರೀತಿಯಲ್ಲಿ ಸೈತಾನನ ಒಂದು ಅಟ್ಯಾಕ್ಗಳಿಗೆ ಒಳಗಾಗ್ತಾನೇ ಇದೆ. ಮೆನಿ ಫ್ಯಾಮಿಲೀಸ್ ಆರ್ ಅಟ್ಯಾಕ್ಡ್ ಬೈ ಸೈಟನ್ ಟುಡೇ. ಕ್ರಿಶ್ಚಿಯನ್ ಫ್ಯಾಮಿಲೀಸ್, ಕ್ರೈಸ್ತ ಕುಟುಂಬಗಳು. ಕಾರಣ ಏನು? ಕ್ರೈಸ್ತ ಕುಟುಂಬಗಳು ಸೈತಾನನ ಅಟ್ಯಾಕಿಗೆ ಒಳಗಾಗ್ತಾ ಇದೆ ಅಂದರೆ ಅದರ ಅರ್ಥ ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಅಸಮಾಧಾನ, ಕುಟುಂಬ ಜೀವನದಲ್ಲಿ ನಿರಾಶೆ, ಕುಟುಂಬ ಜೀವನದಲ್ಲಿ ಒಂದು ಸಂತೃಪ್ತಿ ಇಲ್ಲ, ಸತಿಪತಿಯರ ಸಂಬಂಧದಲ್ಲಿ ಒಂದು ಪರಿಶುದ್ಧತೆ ಇಲ್ಲ, ಪ್ರಾಮಾಣಿಕತೆ ಇಲ್ಲ, ತಂದೆ ತಾಯಿ ಮತ್ತು ಮಕ್ಕಳು ಒಟ್ಟಾಗಿ ಸೇರಿ ಪ್ರಾರ್ಥನೆ ಇಲ್ಲ, ಅನ್ಯೋನ್ಯತೆ ಇಲ್ಲ. ಇದೆಲ್ಲ ಏನಂದ್ರೆ ಸೈಟನಿಕ್ ಅಟ್ಯಾಕ್, ಪಿಶಾಚಿಯ ಒಂದು ಅಟ್ಯಾಕ್. ಇವತ್ತೆಷ್ಟೋ ಕ್ರಿಶ್ಚಿಯನ್ ಫ್ಯಾಮಿಲೀಸ್ ಈ ರೀತಿಯ ಒಂದು ಅಟ್ಯಾಕಿಗೆ ಒಳಗಾಗಿದೆ. ಗಂಡ ಹೆಂಡತಿ ಮಕ್ಕಳು ಎಲ್ಲ ಒಟ್ಟಾಗಿ ಕುಳಿತುಕೊಂಡು ಊಟ ಮಾಡ್ತೀವಿ, ತಮಾಷೆ ಮಾಡ್ತೀವಿ, ಸಿನಿಮಾ ನೋಡ್ತೀವಿ, ಮೊಬೈಲ್ ಫೋನ್ ನೋಡಿ ಎಂಟರ್ಟೈನ್ಮೆಂಟ್ ತಗೊಳ್ತೀವಿ, ಶಾಪಿಂಗ್ ಹೋಗ್ತೀವಿ, ಹೋಟೆಲ್ಗೆ ಹೋಗ್ತೀವಿ, ಫಂಕ್ಷನ್ಗೆ ಹೋಗ್ತೀವಿ. ಆದರೆ ಒಟ್ಟಾಗಿ ಸೇರಿ ದೇವರನ್ನ ಆರಾಧಿಸಲಿಕ್ಕೆ ಎಷ್ಟು ಫ್ಯಾಮಿಲೀಸ್ಗೆ ಇವತ್ತಾಗ್ತಾ ಇಲ್ಲ. ಒಟ್ಟಾಗಿ ಸೇರಿ ದೇವರ ವಾಕ್ಯವನ್ನು ಹಂಚಿಕೊಳ್ಳಲಿಕ್ಕೆ ಇವತ್ತು ಎಷ್ಟು ಕುಟುಂಬಗಳಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಾಗಿ ಸೇರಿ ದೇವಾಲಯಕ್ಕೆ ಹೋಗ್ಲಿಕ್ಕೆ, ದೇವರನ್ನ ಆರಾಧನೆ ಮಾಡಲಿಕ್ಕೆ, ಸಭೆಗೆ ಹೋಗ್ಲಿಕ್ಕೆ, ಚರ್ಚಿಗೆ ಹೋಗ್ಲಿಕ್ಕೆ ಕುಟುಂಬವಾಗಿ ಸಾಧ್ಯ ಆಗ್ತಾ ಇಲ್ಲ. ನೀನು ಮುಂದೆ ಹೋಗು, ನಾನು ಹಿಂದೆ ಬರ್ತೀನಿ. ಹೋಗ್ಲಿಕ್ಕೆ ಇಷ್ಟ ಆಗ್ತಾ ಇಲ್ಲ, ಹೋಗ್ಲಿಕ್ಕೆ ಟೈಮ್ ಇಲ್ಲ. ಕಾರಣ ಏನು? ಸೈಟಾನಿಕ್ ಅಟ್ಯಾಕ್, ಪಿಶಾಚಿಯ ಒಂದು ಅಟ್ಯಾಕ್. ಎಷ್ಟು ಕ್ರೈಸ್ತ ಕುಟುಂಬಗಳು ಈ ರೀತಿಯ ಅಟ್ಯಾಕ್ಗೆ ಒಳಗಾಗಿ ನೆಮ್ಮದಿ ಹಾಳು ಮಾಡಿಕೊಂಡಿದೆ, ನಿರಾಶೆಯಲ್ಲಿದೆ, ಸೋಲಿನಲ್ಲಿದೆ. ಎಲ್ಲರಿಗೂ ಯೇಸು ಗೊತ್ತು, ಮತ್ತೆ ಎಲ್ಲರಿಗೂ ಯೇಸು ಗೊತ್ತು, ಎಲ್ಲರಿಗೂ ಬೈಬಲ್ಲು ಗೊತ್ತು, ಎಲ್ಲರಿಗೂ ಎಲ್ಲದೂ ಗೊತ್ತು. ಆದರೂ ಕೂಡ ಈ ರೀತಿ ಅಟ್ಯಾಕ್ಗೆ ಒಳಗಾಗಿದೆ. ಕಾರಣ ಏನು? ವಾಟ್ ಇಸ್ ದ ರೀಸನ್? ಸೈತಾನನ ಅಟ್ಯಾಕ್ಗೆ ನಮ್ಮ ಕ್ರೈಸ್ತ ಕುಟುಂಬಗಳು ಒಳಗಾಗಿರ್ಲಿಕ್ಕೆ ಕಾರಣ ಏನು? ದೇ ಆರ್ ಬಾರ್ನ್ ಅಗೇನ್, ಹೊಸದಾಗಿ ಹುಟ್ಟಿದ್ದಾರೆ, ಪವಿತ್ರಾತ್ಮರವರಲ್ಲಿದ್ದಾರೆ, ಆದರೂ ಕೂಡ ಸೈತಾನನ ಅಟ್ಯಾಕ್ಗೆ ಒಳಗಾದ ಎಷ್ಟೋ ಕುಟುಂಬಗಳಿದೆ. ಗಂಡ ಹೆಂಡತಿ ಸರಿ ಇಲ್ಲ ಅಂದರೆ ಮಕ್ಕಳು ಒಂದು ಕಡೆ ಹಾಳಾಗಿರ್ತಾರೆ, ಗಂಡ ಹೆಂಡತಿ ಸರಿ ಇದ್ರೆ ಮಕ್ಕಳು ಇನ್ನೊಂದು ಕಡೆ ಹಾಳಾಗಿರ್ತಾರೆ. ಒಂದು ಇಂಬ್ಯಾಲೆನ್ಸ್ಡ್ ಫ್ಯಾಮಿಲಿ, ಬ್ಯಾಲೆನ್ಸ್ ಇಲ್ಲ, ಸಮಾಧಾನಕರವಾದ ಕುಟುಂಬಗಳಿಲ್ಲ. ಕಾರಣ ಏನು ಅಂದರೆ ಮತ್ತಾಯನು ಬರೆದ ಶುಭ ಸಂದೇಶದಲ್ಲಿ 7ನೇ ಅಧ್ಯಾಯ 24ರಿಂದ ಇರುವಂಥ ವಾಕ್ಯಗಳನ್ನ ಓದಿದರೆ ಅಲ್ಲಿ 2 ರೀತಿಯ ಮನೆಗಳ ಕುರಿತಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಒಂದು ಬಂಡೆಯ ಮೇಲೆ ಕಟ್ಟಿದ ಮನೆ, ಇನ್ನೊಂದು ಮರಳಿನ ಮೇಲೆ ಕಟ್ಟಿದ ಮನೆ. ಹೌಸ್ ವಿಚ್ ಬಿಲ್ಟ್ ಆನ್ ದ ರಾಕ್, ಅನದರ್ ಹೌಸ್ ವಿಚ್ ಬಿಲ್ಟ್ ಆನ್ ದ ಸ್ಯಾಂಡ್. ಮರಳಿನ ಮೇಲೆ ಕಟ್ಟಿದ ಮನೆ. ಯಾವ ಒಂದು ಮನೆಯ ಅಡಿಪಾಯ ಬಂಡೆ ಮೇಲಿತ್ತು ಅಥವಾ ಬಂಡೆ ಆಗಿತ್ತೋ, ಮನೆಯ ಫೌಂಡೇಶನ್ ರಾಕ್ ಆಗಿದ್ರೆ, ಬಂಡೆ ಆಗಿದ್ರೆ, ಆ ಮನೆ ದೃಢವಾಗಿ ನಿಂತ ಮನೆ. ಯಾವ ಮನೆಯ ಅಥವಾ ಕುಟುಂಬದ ಅಡಿಪಾಯ ಮರಳಾಗಿದೆಯೋ ಅದು ಉದುರಿ ಬಿದ್ದು ಹೋಗುತ್ತೆ. ನೋಡಿ, ಆ 2 ಮನೆಯ ಬಗ್ಗೆ ಯೇಸು ಹೇಳ್ತಾರೆ. ಯಾರವರು? ದೇವರ ವಾಕ್ಯವನ್ನು ಕೇಳದೆ ಇರುವವರಲ್ಲ. ಓದಿ ನೋಡೋಣ, 24ರಿಂದ ಇರತಕ್ಕಂಥ ವಾಕ್ಯಗಳು ನಾವು ಓದೋಣ. ನನ್ನ ಈ ಮಾತನ್ನು ಕೇಳಿ, ನನ್ನ ಈ ಮಾತನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನು ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿವಂತನನ್ನು ಹೋಲುತ್ತಾನೆ. 26ನೇ ವಾಕ್ಯ. ನನ್ನ ಈ ಮಾತುಗಳನ್ನು ಕೇಳಿ ಅದರಂತೆ ನಡೆಯದ ಪ್ರತಿಯೊಬ್ಬನು ಮರಳಿನ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿಹೀನನನ್ನು ಹೋಲುತ್ತಾನೆ.
ನೋಡಿ, ನೀವು ಯಾವಾಗ ಬುದ್ಧಿವಂತ ತಂದೆ ತಾಯಿ ಅಥವಾ ಗಂಡ ಹೆಂಡತಿ ಕುಟುಂಬಸ್ಥರು ಆಗ್ತೀರಿ ಅಂದರೆ, ಇಲ್ಲಿ ಬಂದು ನೀವು ಧ್ಯಾನದಲ್ಲಿ ಭಾಗವಹಿಸಿ ವಾಕ್ಯಗಳನ್ನು ಆಲಿಸಿದಿರಲ್ವಾ, ಈ ವಾಕ್ಯಗಳನ್ನು ಯಾವಾಗ ನೀವು ಅನುಸರಣೆ ಮಾಡ್ತೀರೋ, ಧ್ಯಾನ ಚೆನ್ನಾಗಿತ್ತು ಅಂತ ಹೇಳೋದ್ರಲ್ಲಿ ಏನು ಪ್ರಯೋಜನ ಇಲ್ಲ, ವಾಕ್ಯ ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿರೂ ಪ್ರಯೋಜನ ಇಲ್ಲ. ಆದರೆ ಯಾವಾಗ ಚೆನ್ನಾಗಿರೋ ವಾಕ್ಯಗಳನ್ನು ನೀವೇನು ಕೇಳಿಸ್ಕೊಂಡಿದ್ದೀರಲ್ವಾ, ಅದರಂತೆ ನಡೆಯುವವಳು ಖಂಡಿತವಾಗಲೂ ಅವರ ಮನೆ ಯೇಸು ಆಗಿರುವ, ವಿಶ್ವಾಸವಾಗಿರುವ ಬಂಡೆಯ ಮೇಲೆ ಕಟ್ಟಿದ ಮನೆಯಾಗಿರ್ತದೆ, ಕುಟುಂಬವಾಗಿರ್ತದೆ. ಕೆಲವರು ಇದ್ದಾರೆ, ವರ್ಷಕ್ಕೊಂದ್ಸರಿ ಧ್ಯಾನಗಳಿಗೆ ಹೋಗ್ತಾರೆ, ಅಲ್ಲಿ ಇಲ್ಲಿ ಧ್ಯಾನ ಕೇಂದ್ರಗಳಿಗೆ ವರ್ಷಕ್ಕೊಂದ್ಸರಿ ಕುಟುಂಬ ಸಮೇತ ಹೋಗ್ತಾರೆ. ಹೋಗೋದು ತುಂಬ ಒಳ್ಳೆಯದು, ಹೋಗ್ಬೇಕಾಯ್ತಾ. ಆದರೆ ಹೋಗಿ ಕುಟುಂಬ ಜೀವನ ಹಾಳು ಮಾಡಿಕೊಂಡವ್ರು ಎಷ್ಟೋ ಜನ ಇದ್ದಾರೆ. ಹೋಗಿ ಕುಟುಂಬದಲ್ಲಿ ಅಸಮಾಧಾನದಲ್ಲಿ, ಅತೃಪ್ತಿಯಲ್ಲಿ ಬದುಕ್ತಾರೋ ಎಷ್ಟೋ ಜನ ಇದ್ದಾರೆ. ಕಾರಣ ಏನು? ಧ್ಯಾನಕ್ಕೆ ಹೋಗೋದ್ರಲ್ಲಿ ಅಲ್ಲ, ಧ್ಯಾನಿಸಿ ಅಲ್ಲಿ ಕೇಳಿಸಿಕೊಂಡ ವಾಕ್ಯಗಳನ್ನು ನೀವು ಮನೆಗೆ ಬಂದ ಮೇಲೆ ಅನುಸರಣೆ ಮಾಡಿ ಜೀವಿಸ್ತೀರಲ್ವಾ, ಅದು ನಿಮ್ಮ ಕುಟುಂಬ ಜೀವನವನ್ನ, ನಿಮ್ಮ ಮಕ್ಕಳ ಜೀವನವನ್ನ ಸುಭದ್ರವಾಗಿ ನಿಲ್ಲಿಸುತ್ತದೆ. There is so much power in obeying the word of God. There is so much power in obedience of God's word. ದೇವರ ವಾಕ್ಯವನ್ನು ಅನುಸರಣೆ ಮಾಡುವುದರಲ್ಲಿ ತುಂಬ ಶಕ್ತಿ ಇದೆ. ಇದು ಒಂದು 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 ರೆವಲೇಷನ್, ಆಯ್ತಾ, ಒಂದು ಪ್ರಕಟಣೆ. ಇದು ಸುಮ್ಮನೆ ಏನೋ ಒಂದು ಡೈಲಾಗ್ ಅಲ್ಲ, ಇಟ್ಸ್ ಎ ರೆವಲೇಷನ್ ಆಫ್ ಗಾಡ್. ದೇವರ ಒಂದು ಪ್ರಕಟಣೆ. ದೇವರ ವಾಕ್ಯವನ್ನು ಅನುಸರಣೆ ಮಾಡುವುದರಲ್ಲಿ ದೇವರ ಶಕ್ತಿ ರಿಲೀಸ್ ಆಗುತ್ತೆ. ಕೆಲವೊಮ್ಮೆ ನಾವು ತುಂಬ ಪ್ರಾರ್ಥನೆ ಮಾಡ್ತೀವಿ. ಪ್ರಾರ್ಥನೆ ಅಂದರೆ ನಮ್ಮ ಪ್ರಾರ್ಥನೆಗಳು ಏನೇನು ಬರುತ್ತೋ ಬಾಯಿಗೆ ಅದೆಲ್ಲ ಪ್ರಾರ್ಥನೆ, ಅದರಲ್ಲಿ ಶಕ್ತಿ ನಮಗೆ ಸಿಗೋದಿಲ್ಲ. ಆದರೆ ಪ್ರಾರ್ಥನೆಯಲ್ಲಿ ಸಿಗುತ್ತೆ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ನೀವು ಅನುಸರಣೆ ಮಾಡಿದಷ್ಟು ಒಂದು ಪ್ರೊಟೆಕ್ಷನ್ ಬರುತ್ತೆ ನಮಗೆ. ದೇರ್ ಇಸ್ ಸೋ ಮಚ್ ಪವರ್ ಇನ್ ಒಬೇಯಿಂಗ್ ಗಾಡ್ಸ್ ವರ್ಡ್. ಆ ಉದಾಹರಣೆಯಲ್ಲಿ ಯೇಸು ಹೇಳ್ತಾರೆ, ದೇವರ ವಾಕ್ಯವನ್ನು ಅನುಸರಣೆ ಮಾಡಿ ಅದನ್ನ ಫೌಂಡೇಶನ್, ಒಬೀಡಿಯನ್ಸ್ ಆಫ್ ಗಾಡ್ಸ್ ವರ್ಡ್ ಇಸ್ ದ ಫೌಂಡೇಶನ್ ಆಫ್ ಯುವರ್ ಫ್ಯಾಮಿಲಿ. Obedience of God's word is the foundation of my faith, my life, my ministry, my family, my business. Whatever you do here on earth, what is the foundation? On what basis you are doing all these things? ನೀನು ಬಿಸ್ನೆಸ್ ಮಾಡ್ತೀಯಾ, ಕೆಲಸಕ್ಕೆ ಹೋಗ್ತೀಯಾ, ಅಥವಾ ಫ್ಯಾಮಿಲಿ ಲೈಫ್ ಲೀಡ್ ಮಾಡ್ತೀಯಾ, ಮಿನಿಸ್ಟ್ರಿ ಮಾಡ್ತೀಯಾ, ವಾಟ್ ಎವರ್ ಯು ಡೂ, ಏನೇ ಮಾಡಿದ್ರು, ಆನ್ ವಾಟ್ ಬೇಸಿಸ್ ಯು ಆರ್ ಡೂಯಿಂಗ್ ದ್ಯಾಟ್? ಯಾವ ಆಧಾರದಲ್ಲಿ ನೀನು ಮಾಡ್ತಾ ಇದ್ದೀಯಾ? ನಾವು ಹೇಳ್ತೀವಿ ವಾಕ್ಯದ ಆಧಾರ. ವಾಕ್ಯದ ಆಧಾರ ಅಂದ್ರೆ ಏನು ಗೊತ್ತಾ? ಒಬೇಯಿಂಗ್ ಗಾಡ್ಸ್ ವರ್ಡ್. ವೆನೆವರ್ ಯು ಸೇ ಐ ಆಮ್ ಡೂಯಿಂಗ್ ಇಟ್ ಬೇಸ್ಡ್ ಆನ್ ದ ವರ್ಡ್ ಆಫ್ ಗಾಡ್, ಇಟ್ ಮೀನ್ಸ್ ಯು ಆರ್ ಒಬೇಯಿಂಗ್ ಗಾಡ್ಸ್ ವರ್ಡ್ ಇನ್ ದಟ್ ಏರಿಯಾ. ಆ ಸ್ಥಳದಲ್ಲಿ ನೀನು ಏನು ಮಾಡುವನಾಗಿರ್ತೀಯ? ದೇವರ ವಾಕ್ಯ ಅನುಸರಣೆ ಮಾಡುವನಾಗಿರ್ತೀಯ, ಅನುಸರಣೆ ಮಾಡುವಳಾಗಿರ್ತೀಯ ಅಷ್ಟೇ, ಬೇರೆ ಏನೂ ಅಲ್ಲ. ನಾಟ್ ಓನ್ಲಿ ಪ್ರೇಯರ್, ಪ್ರಾರ್ಥನೆ ಮಾತ್ರ ಅಲ್ಲ, ಪ್ರಾರ್ಥನೆ ಮಸ್ಟ್ ಮಾಡಲೇಬೇಕು, ಪ್ರಾರ್ಥನೆ ಮಾತ್ರ ಅಲ್ಲ, ಬೈಬಲ್ ಓದೋದು ಮಾತ್ರ ಅಲ್ಲ, ಚರ್ಚಿಗೆ ಹೋಗೋದು ಮಾತ್ರ ಅಲ್ಲ, ಇದೆಲ್ಲಕ್ಕಿಂತಲೂ ವಾಕ್ಯ ಅನುಸರಣೆ ಮಾಡೋದು. ಅದನ್ನೇ ಯೇಸು ಹೇಳಿದ್ದು, ಒಬ್ಬನು ವಾಕ್ಯವನ್ನು ಆಲಿಸುತ್ತಾನೆ, ಅದನ್ನು ಅನುಸರಣೆ ಮಾಡುತ್ತಾನೆ, ಅವನು ಬಂಡೆ ಮೇಲೆ ಕಟ್ಟಿದ ಮನೆ ತರ ಅವನ ಜೀವನ ಇರುತ್ತೆ. ಇನ್ನೊಬ್ಬನು ವಾಕ್ಯವನ್ನು ಆಲಿಸುತ್ತಾನೆ, ಆದರೆ ಅನುಸರಣೆ ಮಾಡೋದಿಲ್ಲ. ವಾಕ್ಯ ಆಲಿಸ್ತಾನೆ, ವಾಕ್ಯ ಆಲಿಸ್ತಾಳೆ. ಈಗ ನಿಮ್ಮ ಜೀವನ ನಿಜವಾಗ್ಲೂ ಸುರಕ್ಷಿತವಾಗಿರ್ಬೇಕಾದ್ರೆ, ನಿಮ್ಮ ಕುಟುಂಬ ಜೀವಿತಗಳು ನಿಜವಾಗ್ಲೂ ಸುರಕ್ಷಿತವಾಗಿರ್ಬೇಕಾದ್ರೆ, ಧ್ಯಾನಕ್ಕೆ ಬಂದಿದ್ದೀರಿ, ವಾಕ್ಯ ಆಲಿಸ್ತಾ ಇದ್ದೀರಿ, ಗುಡ್. ಈಗ ನಿಮ್ಮ ಕೈಯಲ್ಲಿದೆ ಅನುಸರಣೆ ಮಾಡೋದು. ಎಲ್ಲಿಯವರೆಗೆ ಅದಾಗೋದಿಲ್ವೋ ಅಲ್ಲಿಯವರೆಗೂ ಪ್ರಯೋಜನ ಇಲ್ಲ. ಯೇಸು ಏನು ಹೇಳ್ತಾರೆ? ಮಳೆ ಬಂತು, ಗಾಳಿ ಬೀಸಿತು, ನೆರೆ ಬಂತು, ಆ ಮನೆಗೆ ಪ್ರವಾಹ ಅಪ್ಪಳಿಸಿತು, ಆದರೆ ಅದು ಕದಲಲಿಲ್ಲ, ಕುಸಿದು ಬೀಳಲಿಲ್ಲ. ಯಾವ ಮನೆಗೆ? ಬಂಡೆ ಮೇಲೆ ಕಟ್ಟಿದ ಮನೆಗೆ. ಮರಳಿನ ಮೇಲೆ ಕಟ್ಟಿದ ಮನೆಗೆ ಗಾಳಿ ಬೀಸ್ತಾ, ಪ್ರವಾಹ ಅಪ್ಪಳಿಸಿತಾ, ಅದೇನಾಯಿತು? ತಕ್ಷಣವೇ ಕುಸಿದು ಬಿದ್ದೋಯ್ತು. ಹಾಗಾದ್ರೆ ನೀವು ದೇವರ ವಾಕ್ಯವನ್ನು ಕೇಳಿ
ದೇವರ ವಾಕ್ಯವನ್ನು ಅನುಸರಿಸಿ ಜೀವಿಸುವಾಗ ಒಂದು ಆ ರೀತಿಯ ಒಂದು ಕುಟುಂಬ ನಿಮ್ಮದಾದರೆ ನಿಮ್ಮ ಕುಟುಂಬ ಬುದ್ಧಿವಂತ ಕುಟುಂಬ, ನೀವು ಬುದ್ಧಿವಂತರು, ವೈಸ್ ಫ್ಯಾಮಿಲಿ. ಓಕೆ, ರಿಚ್ ಫ್ಯಾಮಿಲಿ ಪ್ರಯೋಜನ ಇಲ್ಲ, ವೈಸ್ ಫ್ಯಾಮಿಲಿ ಆಗ್ಬೇಕು ನಿಮ್ಮದು. ರಿಚ್ ಫ್ಯಾಮಿಲಿ ಯಾವಾಗ ಪಲ್ಟಿ ಹೊಡೆಯುತ್ತೋ ಗೊತ್ತಿಲ್ಲ. ರಿಚ್ನೆಸ್ ಎಲ್ಲ ಒಳ್ಳೆಯದೇ, ದೇವರ ಆಶೀರ್ವಾದವಾಗಿ ಬರುವಂಥ ರಿಚ್ನೆಸ್ ಒಳ್ಳೆಯದೇ, ಆಶೀರ್ವಾದವಾಗಿ ಬರುವ ರಿಚ್ನೆಸ್ ಒಳ್ಳೆಯದೇ. ಆದರೆ ನಿಲ್ಲಲ್ಲ, ಉಳಿಯಲ್ಲ. ವೈಸ್ ಫ್ಯಾಮಿಲಿ ಆಗಬೇಕು ನಮ್ಮದು, ಬುದ್ಧಿವಂತ ಕುಟುಂಬ ಆಗಬೇಕು. ವೆದರ್ ಯು ಆರ್ ರಿಚ್ ಆರ್ ಪುವರ್ ಡಸಂಟ್ ಮ್ಯಾಟರ್, ಯು ಮಸ್ಟ್ ಹ್ಯಾವ್ ಎ ವೈಸ್ ಫ್ಯಾಮಿಲಿ. ದ್ಯಾಟ್ ಈಸ್ ದ ಬ್ಲೆಸ್ಸಿಂಗ್ ಆಫ್ ಗಾಡ್. ನಿನ್ನ ಶ್ರೀಮಂತನೋ ಬಡವನೋ ಬೇಕಾಗಿಲ್ಲ, ಆದರೆ ಬುದ್ಧಿವಂತ ಗಂಡನ, ಬುದ್ಧಿವಂತ ಹೆಂಡತಿನ, ಬುದ್ಧಿವಂತ ತಂದೆ ತಾಯಿನ, ನಿಮ್ಮ ಮನೆ ಈ ಪ್ರಪಂಚದ ಯಾವ ಬಿರುಗಾಳಿಗೂ, ನಾನು ಹೇಳ್ತಾ ಇರೋದು ನ್ಯಾಚುರಲ್ ಡಿಸಾಸ್ಟರ್ ಬಗ್ಗೆ ಅಲ್ಲ, ಸುನಾಮಿ ಬಗ್ಗೆ, ಕೊರೋನಾ ಬಗ್ಗೆ, ಈ ಥರ ಅಲ್ಲ ಹೇಳ್ತಾ ಇರೋದು. ಪೈಶಾಚಿಕ ಅಟ್ಯಾಕ್, ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಸೈಟನಿಕ್ ಅಟ್ಯಾಕ್, ಈವಿಲ್ ಸ್ಪಿರಿಟ್ ಅಟ್ಯಾಕ್. ಈ ಯಾವ ಅಟ್ಯಾಕ್ಗಳಿಗೂ ನೀನು, ನಿನ್ನ ಕುಟುಂಬ, ನಿನ್ನ ಮಕ್ಕಳು ಒಳಗಾಗೋದಿಲ್ಲ. ಯಾಕೆಂದ್ರೆ ನಾನು ಹೇಳ್ತಾ ಇರೋದಲ್ಲ, ಯೇಸು ಸ್ವಾಮಿಯ ಮಾತು. ಆ ಮನೆಗೆ ಪ್ರವಾಹ ಅಪ್ಪಳಿಸುತ್ತೆ, ಅಟ್ಯಾಕ್ ಬರುತ್ತೆ, ಆ ಮನೆಗೆ ಗಾಳಿ ಬೀಸುತ್ತೆ, ಆದರೆ ಬೀಳೋದಿಲ್ಲ. ಅಟ್ಯಾಕ್ ಬಂದರೂ ಕೂಡ ಬಿದ್ದು ಹೋಗೋದಿಲ್ಲ, ಡೈವರ್ಸ್ ಆಗೋದಿಲ್ಲ. ಶೋಧನೆ ಬರುತ್ತೆ, ಪ್ರಾಬ್ಲಮ್ ಬರುತ್ತೆ, ಟೆನ್ಷನ್ ಬರುತ್ತೆ, ಆದರೆ ಒಡೆದು ಹೋಗೋದಿಲ್ಲ, ಚೂರಾಗಿ ಹೋಗೋದಿಲ್ಲ, ಪಿಶಾಚಿಯ ದಾರಿಯಲ್ಲಿ ಹೋಗೋದಿಲ್ಲ. ಕಾರಣ ಏನು? ಬಂಡೆ ಮೇಲೆ ಕಟ್ಟಿದ್ದೀರಿ ಮನೆನ. ಬಂಡೆ ಮೇಲೆ ನಿಮ್ಮ ಕುಟುಂಬವನ್ನು ಕಟ್ಟಿರೋದು ಬಂಡೆ ಮೇಲೆ. ಬಂಡೆ ಮೇಲೆ ಕಟ್ಟೋದು ಅಂದರೆ ವಾಕ್ಯ ಕೇಳಿ ವಾಕ್ಯವನ್ನು ಅನುಸರಣೆ ಮಾಡ್ತಾ ಜೀವಿಸುವ ಜೀವನ. ಪ್ರಾರಂಭದಲ್ಲಿ ಕಷ್ಟ ಆಗ್ಬೋದು, ಆದರೆ ಹೋಗ್ತಾ ಹೋಗ್ತಾ ಅದರಷ್ಟು ಈಸಿ ಬೇರೆ ಯಾವುದೂ ಇಲ್ಲ. ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಅನಿಸ್ಬೋದು ನಮಗೆ, ಆದರೆ ಹೋಗ್ತಾ ಹೋಗ್ತಾ ನಿಮಗದು ಇಷ್ಟ ಆಗ್ಬಿಡುತ್ತೆ. ಯು ಲೈಕ್ ಇಟ್, ಯು ಲವ್ ಟು ಡೂ ಇಟ್. ಪ್ರಾರಂಭದಲ್ಲಿ ನಾವು ಸ್ವಲ್ಪ ಬಲ ಪ್ರಯೋಗ ಮಾಡಬೇಕಾಗುತ್ತೆ, ಆದರೆ ಹೋಗ್ತಾ ಹೋಗ್ತಾ ನ್ಯಾಚುರಲ್ ಆಗಿಬಿಡುತ್ತೆ. ಒಬೇಯಿಂಗ್ ದ ವರ್ಡ್ ಆಫ್ ಗಾಡ್ ವಿಲ್ ಬಿಕಮ್ ನ್ಯಾಚುರಲ್ ಫಾರ್ ಯು. ಯಾವಾಗ ಗೊತ್ತಾ? ದ ಮೋರ್ ಯು ಲವ್ ಗಾಡ್. ದೇವರನ್ನ ಹೆಚ್ಚಾಗಿ ಪ್ರೀತಿಸುವಾಗ, ಅವರ ನಾಮದ ಶಕ್ತಿ ಅರಿತುಕೊಳ್ಳುವಾಗ ನಿಮಗೆ ಇದು ಈಸಿ ಆಗುತ್ತೆ. ದ ಮೋರ್ ಯು ನೋ ಗಾಡ್ಸ್ ಲವ್, the more you know the power of his name, obedience of God's word is natural or easy for you. ನಮಗೆ ಯಾಕೆ ಆಗ್ತಾ ಇಲ್ಲ ಅಂದರೆ ದೇವರ ಪ್ರೀತಿನೂ ಗೊತ್ತಿಲ್ಲ, ದೇವರ ನಾಮದ ಶಕ್ತಿನೂ ಗೊತ್ತಿಲ್ಲ. ಆದ್ರಿಂದ ನಮಗೆ ವಾಕ್ಯ ಅನುಸರಣೆ ಮಾಡೋಕ್ಕಾಗ್ತಾ ಇಲ್ಲ. ಸುಮ್ಮನೆ ದೇವರ ಫೋಟೋ ಅಂತ ಹೇಳ್ಬಿಟ್ಟು ಒಂದಿಷ್ಟು ಫೋಟೋಗಳು ನೇತು ಹಾಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ನಾವು ದೇವರ ಮಕ್ಕಳು ಅಂತ ಬಾಯಲ್ಲಿ ಹೇಳ್ಕೊಂಡು ಒಂದಿಷ್ಟು ಹಾಡು ಹಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಒಬೀಡಿಯನ್ಸ್ ಇಸ್ ಬೆಟರ್ ದ್ಯಾನ್ ಸ್ಯಾಕ್ರಿಫೈಸ್. ಬಲಿ ಅರ್ಪಣೆಗಿಂತ, ಬಲಿ ಅರ್ಪಣೆ ಅಂದರೆ ಹಳೆ ಒಡಂಬಡಿಕೆ ಬಲಿ ಅರ್ಪಣೆ, ಈ ಪವಿತ್ರ ಬಲಿ ಪೂಜೆ, ಇದ್ರ ಬಗ್ಗೆ ಅಲ್ಲ ಹೇಳ್ತಾ ಇರೋದು. ಹಳೆ ಒಡಂಬಡಿಕೆಯ ಆ ಬಲಿ ಅರ್ಪಣೆ ಇದೆಯಲ್ಲ, ಆ ಬಲಿ ಅರ್ಪಣೆಗಿಂತಲೂ ವಿಧೇಯತೆಯನ್ನು ದೇವರು ಮೆಚ್ಚಿಕೊಳ್ತಾರಂತೆ. ಒಬೀಡಿಯನ್ಸ್ ಆಫ್ ಗಾಡ್ಸ್ ವರ್ಡ್. ಇವತ್ತು ನಿಮ್ಮ ಕುಟುಂಬಗಳನ್ನ ನೀವು ಕಾಪಾಡ್ಕೋಬೇಕು, ಅದು ನಿಮ್ಮ ಕೈಯಲ್ಲಿದೆ. ಈ ಪ್ರಪಂಚದಲ್ಲಿ ಪೈಶಾಚಿಕ ಗಾಳಿ ಬೀಸ್ತಾನೆ ಇರುತ್ತೆ, ಪೈಶಾಚಿಕವಾದ ಪ್ರವಾಹಗಳು ಅಪ್ಪಳಿಸ್ತಾನೆ ಇರುತ್ತೆ. ಆದರೆ ಇದರಿಂದ ನೀವು ಸುಮ್ಮನೆ ಪ್ರಾರ್ಥನೆ ಮಾಡಿ ಎಲ್ಲ ತಪ್ಪಿಸ್ಕೊಳ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಇಲ್ಲಿ ಧ್ಯಾನಕ್ಕೆ ಹೋಗಿ ತಪ್ಪಿಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಇದನ್ನು ತಪ್ಪಿಸ್ಕೊಳ್ಲಿಕ್ಕೆ ಆಗಬೇಕಾದ್ರೆ ದೇವರ ನಾಮ ನಮಗೆ ಗೊತ್ತಿರಬೇಕು, ಆ ದೇವರನ್ನ ಪ್ರೀತಿಸೋರಾಗಿರಬೇಕು. ದಟ್ ಮೀನ್ಸ್ ಅದಿದ್ರೆ ನೀವು ದೇವರ ವಾಕ್ಯವನ್ನು ಅನುಸರಣೆ ಮಾಡ್ತೀರಿ. ಆಗ ನಿಮ್ಮ ಕುಟುಂಬ ಜೀವನ ಬಂಡೆ ಮೇಲೆ ಕಟ್ಟಿದ ಹಾಗೆ ಗಟ್ಟಿಯಾಗಿ ಇರುತ್ತೆ. ಯಾವ ಪ್ರವಾಹ ಬಂದರೂ, ಗಾಳಿ ಬಂದರೂ, ಪಕ್ಕದ ಮನೆ ಚೀಟ್ ಹಾರೋದ್ರು ನಿಮ್ದು ಹಾರೋಗೋದಿಲ್ಲ, ಗಟ್ಟಿಯಾಗಿರುತ್ತೆ. ಯಾಕೆಂದ್ರೆ ಅಡಿಪಾಯ ಇರೋದು ಮರಳಿನ ಮೇಲೆ ಅಲ್ಲ. ಮರಳು ಯಾವುದು ಗೊತ್ತಾ? ಯೇಸು ಅಲ್ಲದೆ ಇರೋದು ಬೇರೆ ಎಲ್ಲ ಮರಳೆ. ನಿನ್ನ ಫ್ಯಾಮಿಲಿ ಲೈಫ್ ಲೀಡ್ ಮಾಡ್ತಾ ಇರೋದು. ಇಫ್ ಯುವರ್ ಫ್ಯಾಮಿಲಿ ಇಸ್ ನಾಟ್ ಲೆಡ್ ಬೈ ಗಾಡ್ಸ್ ವರ್ಡ್, ಯು ಹ್ಯಾವ್ ಬಿಲ್ಟ್ ಯುವರ್ ಫ್ಯಾಮಿಲಿ ಆನ್ ದ ಸ್ಯಾಂಡ್. ನಿನ್ನ ಕುಟುಂಬ ಜೀವನವನ್ನು ನೀನು ಈ ದೇವರ ವಾಕ್ಯ ಅನುಸರಣೆ ಎಂಬ ಬಂಡೆ ಆಧಾರದಲ್ಲಿ ನೀನು ಜೀವಿಸ್ತಾ ಇದ್ರೆ, ನಿನ್ನ ಕುಟುಂಬ ಯಾವುದ ಆಧಾರದಲ್ಲಿ ಬದುಕ್ತಾ ಇದೆಯಾ? ಮರಳು.
ಮರಳಿನ ಮೇಲೆ ಕಟ್ಕೊಂಡಿದೀಯಾ ಅಂತ ಅರ್ಥ. ಮರಳಿನ ಮೇಲೆ ಕಟ್ಕೊಂಡು ಮನೆ ಪ್ರವಾಹ ಬಂದ ತಕ್ಷಣ ಉದುರಿ ಬಿದ್ದು ಹೋಗುತ್ತೆ. ಇವತ್ತು ನಾವು ನೋಡ್ತೀವಿ ಎಷ್ಟೋ ಕ್ರೈಸ್ತ ಕುಟುಂಬ, ನಾನು ಹೇಳ್ತಾ ಇರೋದು ಕ್ರಿಶ್ಚಿಯನ್ ಫ್ಯಾಮಿಲೀಸ್, ಮದುವೆ ಆಗಿ ಮದುವೆ ದಿವಸ ಓಡಿ ಹೋಗಿದ ಕೆಲವೊಂದು ನನಗೆ ಗೊತ್ತು. ಮದುವೆ ಆಗಿ ಮೊದಲನೆಯ ದಿನ ರಾತ್ರಿ ಹುಡುಗಿ ಎಸ್ಕೇಪ್ ಆದ್ಲು. ಸುಮಾರು ವರ್ಷದಿಂದ ಒಂದು ಕಡೆ ಮದುವೆ ಹೋಗಿದ್ದೆ, ಪರಿಚಯ ಇರೋರದೆ, ಕಥೋಲಿಕ ಕ್ರೈಸ್ತರದೆ. ಮದುವೆ ಆಯಿತು, ಮದುವೆಗೆ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಬಂದೆ. ಆದರೆ ಮಾರನೇ ದಿವಸ ಅಲ್ಲಿಂದ ನ್ಯೂಸ್ ಬರ್ತಾ ಇದೆ, ಮದುಮಗಳು ಓಡೋಗ್ಬಿಟ್ಟಿದ್ದಾಳೆ ಅಂತ. ಆ ಥರ ಬೇಕಾದಷ್ಟು ಆಗಿದೆ. ಮದುವೆಯಾಗಿ 3 ದಿವಸಕ್ಕೆ ಓಡೋಗಿದ್ದಿದೆ, ಮದುವೆಯಾಗಿ 3 ತಿಂಗಳಾದ್ಮೇಲೆ ಓಡೋಗಿದ್ದಿದೆ. ಆದರೆ ಇವತ್ತು ನೀವು ಯಾರು ಓಡೋಗಿಲ್ಲ, ನಿಂತ್ಕೊಂಡಿದ್ದೀರಿ ಅಂದರೆ ದೇವರ ಕೃಪೆ ನಿಮ್ಮನ್ನು ನಿಲ್ಲಿಸಿದೆ ಅಷ್ಟೇ. ನಮ್ಮ ಯೋಗ್ಯತೆ ಅಂತಲ್ಲ, ದೇವರ ಕೃಪೆ ನಮ್ಮನ್ನು ನಿಲ್ಲಿಸಿದೆ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರು, ಈ ದೇವರ ಕೃಪೆ ನಮ್ಮನ್ನು ನಿಲ್ಲಿಸಿದ್ದಕ್ಕಾದರೂ ನಾವು ಕೃತಜ್ಞತೆ ಉಳ್ಳವರಾಗಿ ಜೀವಿಸಬೇಕು. ದೇವರೇ, ನಮ್ಮನ್ನು ನಿಲ್ಲಿಸಿದ್ದು ನಿಮ್ಮ ಕೃಪೆ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಯಾವಾಗ ದೇವರ ವಾಕ್ಯವನ್ನು ಅನುಸರಣೆ ಮಾಡ್ತಾ ಬದುಕ್ತೀವೋ, ಕುಟುಂಬ ಜೀವನ ಜೀವಿಸ್ತೀವೋ, ಆ ಕುಟುಂಬ ಗಟ್ಟಿಯಾಗಿ ನಿಲ್ಲುತ್ತೆ. ಕೀರ್ತನೆ 91:10 ವಾಕ್ಯದಲ್ಲಿ ನಾವು ನೋಡ್ತೀವಿ, ಕೆಡುಕು ನಿನ್ನ ಗುಡಾರದ ಬಳಿ ಸುಳಿಯುವುದಿಲ್ಲ. ಏನು ಸುಳಿಯುವುದಿಲ್ಲ? ಕೆಡುಕು ಇರುತ್ತೆ ಪ್ರಪಂಚದಲ್ಲಿ, ಆದರೆ ನಿನ್ನ ಗುಡಾರದ ಬಳಿ ಸುಳಿಯುವುದಿಲ್ಲ. ನೀನು ಹೋದಡೆ ಎಲ್ಲ ನಿನ್ನ ಕಾಯುವುದಕ್ಕೆ ದೇವರು ಕಟ್ಟಳೆಯನ್ನ ಕೊಟ್ಟಿದ್ದಾರೆ, ದೂತರಿಗೆ ಕಟ್ಟಳೆಯನ್ನು ಕೊಟ್ಟಿದ್ದಾರೆ. ಕೆಡುಕು ನಿನ್ನ ಗುಡಾರದ ಬಳಿ ಸುಳಿಯೋದಿಲ್ಲ, ಕೆಡುಕು ನಿನ್ನ ಮಕ್ಕಳ ಬಳಿ ಸುಳಿಯೋದಿಲ್ಲ, ಕೆಡುಕು ನಿನ್ನ ಕುಟುಂಬ ಜೀವನದ ಬಳಿ ಸುಳಿಯೋದಿಲ್ಲ. ಯಾಕೆಂದ್ರೆ ನಿನ್ನ ಕುಟುಂಬವನ್ನ ಬಂಡೆ ಮೇಲೆ ಕಟ್ಕೊಂಡಿದೀಯಾ. ದೇವರ ವಾಕ್ಯ ಅನುಸರಣೆ ಎಂಬ ಬಂಡೆಯ ಮೇಲೆ ನಿನ್ನ ಕುಟುಂಬ ಜೀವನವನ್ನ ನೀನು ಕಟ್ಟಿಕೊಂಡಿರುವುದರಿಂದ ಮಾತ್ರ, ಬೇರೆ ಯಾವುದಕ್ಕೂ ಅಲ್ಲ. ಕೆಡುಕು ಬರುತ್ತೆ, ಆದರೆ ನಿನ್ನ ಗುಡಾರದ ಬಳಿ ಸುಳಿಯೋದಿಲ್ಲ. ಪಕ್ಕದ ಮನೆಯಲ್ಲಿ ಸುಳಿಬಹುದು, ಹೊತ್ಕೊಂಡು ಹೋಗ್ಬೋದು, ಆದರೆ ನಿನ್ನ ಗುಡಾರದ ಬಳಿ ಸುಳಿಯುವುದಿಲ್ಲ. ಯಾಕೆ ಅಂದರೆ ದೇವರು ತಮ್ಮ ದೂತರನ್ನ ನಿನ್ನ ಗುಡಾರದ ಸುತ್ತಲೂ ಕಾವಲಿರಿಸಿದ್ದಾರೆ, ನಿನ್ನ ಮನೆಯವರ ಸುತ್ತಲೂ ಕಾವಲಿರಿಸಿದ್ದಾರೆ. ಹೋಗುವಾಗಲೂ ಬರುವಾಗಲೂ ನಿನಗೂ ನಿನ್ನ ಮನೆಯವರಿಗೂ ಶುಭ ಉಂಟಾಗುವುದು, ನಿನ್ನ ಮಕ್ಕಳಿಗೂ ಶುಭ ಉಂಟಾಗುವುದು. ಯಾವಾಗ ನೀನು ನಿನ್ನ ಮನೆಯನ್ನ, ನಿನ್ನ ಕುಟುಂಬ ಎಂಬ ಮನೆಯನ್ನ ಬಂಡೆ ಮೇಲೆ ಕಟ್ಟಿಕೊಂಡಿದ್ರಿಂದ, ಚರ್ಚಿಗೆ ₹1000 ಡೊನೇಷನ್ ಕೊಟ್ಟಿದ್ರಿಂದ ಸಂರಕ್ಷಣೆ ಸಿಗುತ್ತೆ ಕುಟುಂಬಕ್ಕೆ ಅಂತ ತಿಳ್ಕೊಳ್ಳೋದು ಮೂರ್ಖತನ, ಮುಟ್ಟಾಳ್ತನ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಕಾರ್ಯಗಳಿಗೆ ತುಂಬ ಡೊನೇಷನ್ಸು, ಹಣ ಕಾಣಿಕೆ ಎಲ್ಲ ಕೊಟ್ಟ ತಕ್ಷಣ ಸಂರಕ್ಷಣೆ ಸಿಗುತ್ತೆ ಅಂತ ತಿಳ್ಕೊಬೇಡಿ. ಆದರೆ ಆ ಕಾರ್ಯ ಮಾಡಬೇಕು, ಅದು ಪ್ರೀತಿಪೂರ್ವಕವಾದ ಸೇವೆ ಆಗಬೇಕು ಅಷ್ಟೇ. ಅದಲ್ಲದೆ ಈ ರೀತಿ ದುಡ್ಡು ಕೊಟ್ಟ ತಕ್ಷಣ, ಪ್ರಾರ್ಥನೆ ಮಾಡಿದ ತಕ್ಷಣ, ಏನೋ ಒಂದಿಷ್ಟು ಮಾಡಿದ ತಕ್ಷಣ ದೇವರು ನನ್ನ ಕುಟುಂಬಕ್ಕೆ ರಕ್ಷಣೆ ಕೊಡ್ತಾರೆ ಅಂತ ತಿಳ್ಕೊಳ್ಳೋದು ಮೂರ್ಖತನ, ಅಜ್ಞಾನ, ಅವಿವೇಕತನ, ಮೂಢನಂಬಿಕೆ. ಅದು ನಂಬಿಕೆ ಅಲ್ಲ. ಆದರೆ ಯಾವಾಗ ಪ್ರೀತಿಯ ಸಹೋದರ ಸಹೋದರಿಯರೇ, ನಿನಗೆ ಕೊಡ್ಲಿಕ್ಕೆ ಏನೂ ಇಲ್ಲ ಆದರೂ ಪರವಾಗಿಲ್ಲ, ದೇವರ ವಾಕ್ಯ ಅನುಸರಣೆ ಮಾಡುವ ಒಂದು ಮಗಳು ಕುಟುಂಬ ನಿಂದ ಆಗಿದ್ರೆ ಖಂಡಿತವಾಗಿಯೂ ನಿನ್ನ ಕುಟುಂಬಕ್ಕೆ ಒಂದು ದೈವಿಕ ಸಂರಕ್ಷಣೆ ಇರ್ತದೆ. ದೇರ್ ವಿಲ್ ಬಿ ಎ ಡಿವೈನ್ ಪ್ರೊಟೆಕ್ಷನ್ ಅಪಾನ್ ಯುವರ್ ಫ್ಯಾಮಿಲಿ. ದುಡ್ಡು ಕೊಟ್ಟು ಪ್ರೊಟೆಕ್ಷನ್ ಕೊಂಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಒಂದಿಷ್ಟು ನಕರಗಳು ಮಾಡಿ, ನಾಟಕಗಳು ಮಾಡಿ, ಡ್ರಾಮಾ ಮಾಡಿ ಪ್ರೊಟೆಕ್ಷನ್ ಕೊಂಡ್ಕೊಳ್ಳಿಕ್ಕೆ ಆಗೋದಿಲ್ಲ, ದೇವರ ಪ್ರೊಟೆಕ್ಷನ್ ಸಿಗೋದಿಲ್ಲ. ಆದರೆ ಒಂದೇ ಒಂದು ಮಾಡಿ, ಯೆಹೋಶುವ ಹೇಳ್ತಾನಲ್ಲ, ನಾನು ನನ್ನ ಮನೆಯವರು. ಸಹೋದರಿ ಟೆಸ್ಟಿ ಮನೇಲಿ ಹೇಳಿದ ಹಾಗೆ, ನಾನು ನನ್ನ ಕುಟುಂಬ ಸರ್ವೇಶ್ವರನನ್ನೇ ಸೇವಿಸುತ್ತೇವೆ ಅಂತ. ಅದೇ ರೀತಿ ನಾನು ನನ್ನ ಮನೆಯವರು, ನಾನು ನನ್ನ ಮಡದಿ, ಫಸ್ಟ್ ಗಂಡ ಹೆಂಡತಿ, ಮಕ್ಕಳು ಆಮೇಲೆ. ಎತ್ತುಗಳು ಕರೆಕ್ಟಾಗಿ ಹೋಗೋದ್ರೆ ಒಂದೇ ದಾರಿಯಲ್ಲಿ ಎತ್ತು ಮೇಲೆ ಇರೋದೆಲ್ಲ ಲಗೇಜ್ ಎಲ್ಲ ಕರೆಕ್ಟಾಗಿ ಬರುತ್ತೆ. ಈ 2 ಎತ್ತು ಕರೆಕ್ಟಾಗಿ ಹೋಗಬೇಕು, ಗಂಡ ಹೆಂಡತಿ, ಅಪ್ಪ ಅಮ್ಮ, ಇದು ಕರೆಕ್ಟಾಗಿ ಹೋಗ್ತಾ ಇಲ್ಲ. ಇವತ್ತು ಒಂದು ಎತ್ತು ಎಡಕ್ಕೆ ಹೋದ್ರೆ ಇನ್ನೊಂದು ಎತ್ತು ಬಲಕ್ಕೆ ಹೋಗುತ್ತೆ. ಗಂಡ ಕರೀತಾನೆ ಏನಂತ, ವಾಕ್ಯ ಓದೋಣ ಅಂತ, ಹೆಂಡತಿ ಕರೀತಾಳೆ ಸಿನಿಮಾಗೆ ಹೋಗೋಣ ಅಂತ. ಯಾವ್ದು ಮಾಡ್ಬೇಕೀಗ? ಹೋಗಿಲ್ಲ ಅಂದರೆ ಮುಖ ಊದಿಸ್ಕೋತಾರೆ. ಈಗ ಅವ್ರು ಮುಖ ಊದಿಸ್ಕೋತಾರಂತ ಇವ್ರು ಹೋದರೆ ಪಿಶಾಚಿಗೆ ಒಳ್ಳೆ ರೀತಿಯಲ್ಲಿ ಆಟ ಆಡ್ಲಿಕ್ಕಾಗತ್ತೆ. ಸ್ವಲ್ಪ ಹೋರಾಟ ಮಾಡಬೇಕು ಪ್ರಾರಂಭದಲ್ಲಿ. ನೀವು ದೇವರಲ್ಲಿ ನಂಬಿಕೆ ಇಟ್ಟು ಒಬ್ಬರು ಇಳಿಯುವಾಗ ದೇವರು ನಿಮ್ಮ ಪರವಾಗಿ ಕಾರ್ಯ ಮಾಡ್ತಾರೆ.
ಹೆಂಡತಿನ ಮೆಚ್ಚಿಸ್ಲಿಕ್ಕೆ ಹೋದ್ರೆ ಹಾಳಾಗೋಗ್ತೀವಿ, ಗಂಡನ ಮೆಚ್ಚಿಸ್ಲಿಕ್ಕೆ ಹೋದ್ರು ಹಾಳಾಗೋಗ್ತೀವಿ. ದೇವರನ್ನ ಮೆಚ್ಚಿಸಿ. ದೇವರನ್ನ ಮೆಚ್ಚಿದ್ರೆ ಖಂಡಿತವಾಗಿಯೂ ದಾರಿ ತಪ್ಪಿ ಹೋಗಿರುವವರು ಸರಿ ದಾರಿಗೆ ಬರ್ತಾರೆ, ದೇವರು ಹೇಳ್ಕೊಂಡು ಬರ್ತಾರೆ. ಓದಿ ಆ ವಾಕ್ಯ ಓದಿ ನೋಡೋಣ. ಕೀರ್ತನೆ 91:10. ಹಾನಿಯೊಂದು ನಿನಗೆ ಸಂಭವಿಸದು, ಕೆಡುಕು ನಿನ್ನ ಗುಡಾರದ ಬಳಿ ಸುಳಿಯದು. ನೀನು ಹೋದೆಡೆಯೆಲ್ಲ ನಿನ್ನ ಕಾಯುವುದಕ್ಕೆ, ನೀನು ಹೋದೆಡೆ ಎಲ್ಲ ನಿನ್ನ ನೀನು ಎಲ್ಲ ಹೋದ್ರು ನಿನ್ನನ್ನು ಕೇಡಿನಿಂದಲೂ ಕಾಪಾಡೋದಕ್ಕೆ ಕೊಟ್ಟಿಹನಾಥ ಕಟ್ಟಳೆ ತನ್ನ ದೂತರಿಗೆ, ಕೊಟ್ಟಿಹನಾಥ ಕಟ್ಟಳೆ ತನ್ನ ದೂತರಿಗೆ. ನೋಡಿ, ಸೈತಾನ ಯೋಬನ ಕುಟುಂಬವನ್ನು ಅಟ್ಯಾಕ್ ಮಾಡ್ಲಿಕ್ಕೆ ಹೀಗೆ ಬರ್ತಾನೆ. ಬರುವಾಗ ಒಂದು ಬೇಲಿ, ಕರೆಂಟ್ ಬೇಲಿ ಇದೆ, ಅಟ್ಯಾಕ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ದೇವ್ರು ಪರ್ಮಿಷನ್ ಕೊಟ್ಟರು ಕೂಡ ಅಟ್ಯಾಕ್ ಆಗ್ತಾ ಇಲ್ಲ. ದೇವ್ರು ಪರ್ಮಿಷನ್ ಕೊಟ್ಟರು, ಹೋಗಿ ಅವನ್ ಏನ್ ಮಾಡ್ತೀಯ ಮಾಡ್ಕೋ ಅಂತ. ಆದ್ರೂ ಕೂಡ ಅವನು ಬಂದು ನೋಡುವಾಗ ಆಗ್ತಾ ಇಲ್ಲ. ಲಾಸ್ಟಿಗೆ ಕಂಪ್ಲೇಂಟ್ ಮಾಡ್ತಾನೆ. ಪಿಶಾಚಿ ದೇವ್ರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತಾನೆ, ಏನ್ ದೇವ್ರೆ, ನೀನೇನೋ ಪರ್ಮಿಷನ್ ಕೊಟ್ಬಿಟ್ಟೆ, ಆದ್ರೆ ನೀನ್ ಹಾಕಿದ ಬೇಲಿ ಒಂದಿದೆ, ಕರೆಂಟ್ ಹೊಡಿತಾ ಇದೆ ಮುಟ್ಟಿದ್ರೆ. 10ನೇ ವಾಕ್ಯ ಯೋಬನ ಗ್ರಂಥ 1:10 ಪಿಶಾಚಿ ದೇವರಿಗೆ ಹೇಳುವಂತ ಒಂದು ಮಾತಿದೆ, ಓದಿ ನೋಡೋಣ. ನಾನು ಟ್ರೈ ಮಾಡಿದೆ ಅವನ್ನ ಅಟ್ಯಾಕ್ ಮಾಡಲಿಕ್ಕೆ, ಅವನ ಫ್ಯಾಮಿಲಿನ ಹಾಳು ಮಾಡಬೇಕು ಅಂತ, ಕುಟುಂಬ ಹೊಡಿಬೇಕು, ಏನೇನೋ ಮಾಡೋಣ ಅಂತ ಟ್ರೈ ಮಾಡಿದೆ, ಆದರೆ ಆಗ್ತಾ ಇಲ್ಲ. ನೀವು ಆತನಿಗೂ ಯೋಬನಿಗೂ ಆತನ ಎಲ್ಲ ಆಸ್ತಿಪಾಸ್ತಿಗೂ ಬೇಲಿ ಹಾಕಿ ಭದ್ರಪಡಿಸಿದ್ದೀರಲ್ಲವೇ. ಪಿಶಾಚಿ ಹೇಳ್ತಾ ಇರೋದು, ದೇವ್ರೇ ನಾನು ಟ್ರೈ ಮಾಡಿದೆ ಅವನ್ನ ಅಟ್ಯಾಕ್ ಮಾಡೋಣ ಅಂತ, ಬೀಳ್ಸೋಣ ಅಂತ, ಹಾಳು ಮಾಡೋಣ ಅಂತ, ಆದರೆ ಆಗ್ತಾ ಇಲ್ಲ ನನಗೆ. ಯಾಕೆ ಅಂದರೆ ನೀವು ಆತನಿಗೂ, ಆತನ ಹೆಂಡತಿಗೂ, ಮಕ್ಕಳಿಗೂ, ಆಸ್ತಿಪಾಸ್ತಿಗೂ, ಅವನ ಬಿಸ್ನೆಸ್ಗೂ, ಅವನ ಕೆಲಸಕ್ಕೂ, ಅವನ ಆರೋಗ್ಯಕ್ಕೂ, ಪ್ರತಿಯೊಂದಕ್ಕೂ ನೀನು ಬೇಲಿ ಹಾಕ್ಬಿಟ್ಟಿದೀಯ. ನನಗೇನು ಮಾಡೋಕ್ಕಾಗ್ತಾ ಇಲ್ಲ. ಬೇಲಿ ಯಾಕೆ ಹಾಕಿದ್ರು ಅಂದರೆ, ಪ್ರಾರಂಭದಲ್ಲಿ ಓದುವಾಗ ನಮಗೆ ಗೊತ್ತಾಗ್ತದೆ, ಅವನು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿದ್ದನು, ದೈವ ಭಯವುಳ್ಳವನಾಗಿದ್ದನು, ದೇವರ ನೇಮ ಅನುಸರಿಸುವವನಾಗಿದ್ದನು, ದೇವರ ವಾಕ್ಯ ಅನುಸರಣೆ ಮಾಡಿ ಜೀವಿಸುವಂತ ಒಬ್ಬ ದೈವ ಭಯವುಳ್ಳ ವ್ಯಕ್ತಿ ಆಗಿದ್ದನು. He was a man with the fear of the Lord. He was a man obeying the word. ಬೈಬಲ್ ಇರಲಿಲ್ಲ ಅವಾಗ. ನಿಜ, ನೀವು ಕೇಳ್ಬೋದು ಬುದ್ಧಿವಂತರು, ಬೈಬಲ್ ಇತ್ತು ಬ್ರದರ್ ಅವಾಗ ಅಂತ. ಬೈಬಲ್ ಇರಲಿಲ್ಲ, ಬೈಬಲ್ ಬರ್ಸ್ದವ್ರು ಇದ್ರು. ಬೈಬಲ್ ಬರ್ಸಿದ್ಯಾರು? ಪರಿಶುದ್ಧಾತ್ಮರು. ಆಯ್ತಾ? ಸೊ ಯೋಬನ ಕಾಲದಲ್ಲಿ ಅಲ್ಲ, ಅವ್ರ ಅಪ್ಪನ ಕಾಲದಿಂದನೂ ಪರಿಶುದ್ಧಾತ್ಮರಿದ್ರು. ಅಂದ್ರಿಂದ ಪರಿಶುದ್ಧಾತ್ಮರು ಅವನಿಗೆ ಆಲೋಚನೆ ಕೊಡ್ತಾ ಇದ್ರು, ಯಾವುದು ದೇವರಿಗಿಷ್ಟ, ಯಾವುದು ದೇವರಿಗಿಷ್ಟ ಇಲ್ಲ, ಯಾವುದು ಸರಿ, ಯಾವುದು ತಪ್ಪು. ದೇವರು ಪರಿಶುದ್ಧಾತ್ಮರು ಆಲೋಚನೆ ಕೊಡ್ತಾ ಇದ್ರು. ದೇವರ ವಾಕ್ಯ ಅನುಸರಣೆ ಮಾಡ್ತಾ ಇದ್ದ ಯೋಬ, ದೈವ ಭಯವುಳ್ಳವನಾಗಿದ್ದ. ಅವನ ಕಾಲದಲ್ಲಿ ಚರ್ಚ್ ಇರಲಿಲ್ಲ, ಆಯ್ತಾ? ಯೋಬನ ಕಾಲದಲ್ಲಿ ಚರ್ಚ್ ಇರಲಿಲ್ಲ, ರಿಟ್ರೀಟ್ ಸೆಂಟರ್ಗಳಿರಲಿಲ್ಲ, ಬೈಬಲ್ ಇರಲಿಲ್ಲ, ಬೋಧಕರಿರಲಿಲ್ಲ, ಆದರೆ ದೇವರಿದ್ದರು. ಈಗ ಎಲ್ಲ ಇದೆ, ದೇವರಿಲ್ಲ. ಎಲ್ಲ ಇದೆ, ಈಗ ದೇವರಿಲ್ಲ. ಸುಣ್ಣ ಬಳಿದ ಸಮಾಧಿಗಳು ಅಂತ ಅದಕ್ಕೆ ಯೇಸು ಕರೆದಿರೋದು. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಕ್ರೈಸ್ತ ಕುಟುಂಬಗಳು ಸುಣ್ಣ ಬಳಿದ ಸಮಾಧಿಗಳ ತರ ಕಾಣಬಾರದು. ನಮ್ಮ ಕ್ರೈಸ್ತ ಕುಟುಂಬಗಳು ಪವಿತ್ರ ಆತ್ಮ ಭರಿತ ಕುಟುಂಬಗಳಾಗಿ ಕಾಣಲ್ಪಡಬೇಕು, ಪ್ರಜ್ವಲಿಸುವ ಕುಟುಂಬಗಳಾಗಬೇಕು. ಅಯ್ಯೋ, ಅವ್ರು ಸಾವಸಕ್ಕೆ ಹೋಗ್ಬೇಡಪ್ಪ, ಕುಟುಂಬದಲ್ಲಿ ಬೆಂಕಿ ಇದೆ ಅಂತ ಹೇಳಬೇಕು. ಸುಟ್ಟು ಬಿಡುತ್ತೆ ಆ ಬೆಂಕಿ. ಆ ಬೆಂಕಿ ಯಾರು? ಪರಿಶುದ್ಧಾತ್ಮರು. ದೇವರ ಸಾನ್ನಿಧ್ಯ ಇದೆ. ಅವ್ರ ಮನೆಯವ್ರ ತಂಟೆಗೆ ಹೋಗ್ಬಾರ್ದು, ಆ ಒಂದು ಭಯ ಬರಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಪ್ರೊಟೆಕ್ಷನ್, ಈ ಒಂದು ಆತ್ಮಿಕ ಬೇಲಿ, ಈ ಒಂದು ಸಂರಕ್ಷಣೆ ದುಡ್ಡು ಕೊಟ್ಟು ಕೊಂಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಥವಾ ನಾವೇನೋ ಮಾಡಿ ಕೊಂಡ್ಕೊಳ್ಳಿಕ್ಕೆ ಆಗೋದಿಲ್ಲ. ದೇವರ ಮಾತನ್ನ ಅನುಸರಣೆ ಮಾಡುವಾಗ ಆಟೋಮ್ಯಾಟಿಕ್ಲಿ ಬರುತ್ತೆ. ಕೀರ್ತನೆ 91 14ನೇ ವಾಕ್ಯ ಓದುವಾಗ ನಮಗೆ ಗೊತ್ತಾಗುತ್ತೆ. 14ನೇ ವಾಕ್ಯ, ಇದು ಯಾರಿಗೆ ಈ ಪ್ರೊಟೆಕ್ಷನ್, ಯಾವ ಕುಟುಂಬಕ್ಕೆ ಈ ಪ್ರೊಟೆಕ್ಷನ್ ಅಂತ. ನನ್ನ ಭಕ್ತನಾದ್ದರಿಂದ ವಿಮೋಚಿಸುವೆನು ಅವನನ್ನು. ಇಂಗ್ಲಿಷ್ ಭಾಷೆಯಲ್ಲಿ ಏನಿದೆ ಗೊತ್ತಾ? ಆಂಗ್ಲ ಬೈಬಲ್ NRSV ಟ್ರಾನ್ಸ್ಲೇಷನ್ ಅಲ್ಲಿ, ಐ ವಿಲ್ ಡೆಲಿವರ್ ಹಿಮ್ ಬಿಕಾಸ್ he ಲವ್ಸ್ ಮೀ.
ಬಿಕಾಸ್ ಹಿ ಲವ್ಸ್ ಮೀ ಐ ವಿಲ್ ಡೆಲಿವರ್ ಹಿಮ್. ಅವನು ನನ್ನನ್ನು ಪ್ರೀತಿಸುವವನಾಗಿರುವುದರಿಂದ ನಾನು ಅವನನ್ನು ವಿಮೋಚಿಸುತ್ತೇನೆ. ಪ್ರೀತಿಸೋದು ಅಂದ್ರೆ ಏನು? ಒಬೇಯಿಂಗ್ ದ ವರ್ಡ್ ಆಫ್ ಗಾಡ್. ಯೇಸು ಹೇಳ್ತಾರೆ, ನನ್ನನ್ನು ಪ್ರೀತಿಸುವವನು ನನ್ನ ಮಾತನ್ನ ಕೈಗೊಂಡು ನಡೀತಾನೆ. ನನ್ನನ್ನು ಪ್ರೀತಿಸುವವನು ಬೈಬಲ್ ಓದ್ತಾನೆ ಅಂತಲ್ಲ ಹೇಳಿದ್ದು. ನನ್ನನ್ನು ಪ್ರೀತಿಸುವವನು ಬೋಧನೆ ಕೇಳಿಸ್ಕೊಳ್ತಾನೆ ಅಂತ ಅಲ್ಲ. ನನ್ನನ್ನು ಪ್ರೀತಿಸುವವನು ಬೋಧಿಸ್ತಾನೆ ಅಂತಲ್ಲ. ನನ್ನನ್ನು ಪ್ರೀತಿಸುವವನು ಅನುಸರಿಸುತ್ತಾಳೆ. ಕೀರ್ತನಕಾರ ಹೇಳ್ತಾನೆ, ನಿನ್ನ ನಾಮ ಏನಂತ ಇದೆ? ನನ್ನ ಭಕ್ತನಾದ್ದರಿಂದ ಅಂದ್ರೆ ನನ್ನನ್ನು ಭಕ್ತನಾಗಬೇಕಾದ್ರೆ ಪ್ರೀತಿಸಬೇಕು. ನನ್ನನ್ನು ಪ್ರೀತಿಸುವವಳು ಆಗಿರುವುದರಿಂದ ವಿಮೋಚಿಸುವೆನು ಅವನನ್ನು. ಐ ವಿಲ್ ಡೆಲಿವರ್ ಹಿಮ್. ವಿಮೋಚಿಸುತ್ತೇನೆ ಅವಳನ್ನ, ಆ ಕುಟುಂಬವನ್ನ. ಅದಾದ್ಮೇಲೆ ನನ್ನ ನಾಮವನ್ನು ಅರಿತವನಾದ್ದರಿಂದ, ನನ್ನ ನಾಮವನ್ನ ಅಂದ್ರೆ ದೇವರ ನಾಮ ಯೇಸು ನಾಮವನ್ನ, ಆ ನಾಮದ ಶಕ್ತಿ, ಆ ನಾಮದ ಮಹಿಮೆ, ಆ ನಾಮದ ಅಧಿಕಾರ, ಆ ನಾಮವನ್ನು ಅರಿತವನಾದ್ದರಿಂದ ರಕ್ಷಿಸುವೆನು. ಆ ನಾಮ ಅರಿಯೋದು ಅಂದ್ರೆ ಬರೀ ನಾಮ ಮಾತ್ರ ಅಲ್ಲ, ಆ ಪರ್ಸನ್ ದೇವರನ್ನ, ಯೇಸುವನ್ನ ಅರಿತವನಾದದ್ದರಿಂದ ರಕ್ಷಿಸುವೆನು. ಅದಾದ್ಮೇಲೆ 15ನೇ ವಾಕ್ಯ, ನನಗೆ ಮೊರೆ ಇಟ್ಟಾಗ ಕಿವಿಗೊಡುವೆನು. ಇದು ಎಲ್ರಿಗೂ ಅಲ್ಲ, ನನ್ನನ್ನು ಪ್ರೀತಿಸುವನಾಗಿರುವುದರಿಂದ. ಈ ಕುಟುಂಬ ನನ್ನನ್ನು ಪ್ರೀತಿ ಮಾಡುವಂತ ಕುಟುಂಬ, ಈ ಕುಟುಂಬ ನನ್ನನ್ನು ಅರಿತಿರುವ ಕುಟುಂಬ, ನನ್ನ ನಾಮವನ್ನು ಅರಿತಿರುವ ಕುಟುಂಬ. ಆದುದರಿಂದ ಈ ಕುಟುಂಬ ಪ್ರಾರ್ಥಿಸುವಾಗ, ಈ ಕುಟುಂಬ ಒಟ್ಟಾಗಿ ಸೇರಿ ಪ್ರಾರ್ಥಿಸುವಾಗ ನಾನೇನ್ ಮಾಡ್ತೀನಿ? ಸಂಕಟದಲ್ಲೂ ಅವನ ಸಂಗಡವಿರುವೆನು. ಸಂಕಟದಲ್ಲಿ ಅವನ ಸಂಗಡ ಇರುವೆನು. ಅವನನ್ನು ಉದ್ಧರಿಸಿ ಘನಪಡಿಸುವೆನು. ಅವಳನ್ನು ಉದ್ಧರಿಸಿ ಘನಪಡಿಸುವೆನು. ಹಾಲೆಲೂಯಾ, ಹಲ್ಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರೀತಿಯ ಸಹೋದರ ಸಹೋದರಿಯರೇ, ಬೈಬಲ್ನಲ್ಲಿ ಬೇಕಾದಷ್ಟು ಉದಾಹರಣೆಗಳಿದೆ. ಈ ರೀತಿ ದೇವರನ್ನ ಅರಿತುಕೊಂಡು ದೇವರನ್ನ ಪ್ರೀತಿಸುವ ಕುಟುಂಬಕ್ಕೆ ಉಂಟಾದ ಸಂಕಟಗಳ ಮಧ್ಯದಲ್ಲಿ, ನೋವಿನ ಮಧ್ಯದಲ್ಲಿ ದೇವರು ಕಾರ್ಯ ಮಾಡಿದ್ದನ್ನ. ನಾನು ಯೋಬನ ಉದಾಹರಣೆ ಹೇಳಿದೆ. ಯೋಬನ ಜೀವಿತದಲ್ಲಿ ದೇವರು ಯೋಬನ ಕೈ ಬಿಟ್ಟಿಲ್ಲ. ಅದಾದ ನಂತರ ದೇವರು ಬೇಲಿಯನ್ನು ಸ್ವಲ್ಪ ತೆಗೆದ್ರು. ಯಾರಿಗೋಸ್ಕರ ತೆಗೆದ್ರು ಗೊತ್ತಾ? ನಮಗೋಸ್ಕರ, ನಿಮಗೋಸ್ಕರ ತೆಗೆದ್ರು. ದೇವರು ಬೇಲಿ ತೆಗೆದ್ರೆ ಏನಾಗುತ್ತೆ ಅಂತ ನಮ್ಗೆ ಅರ್ಥ ಆಗಬೇಕು. ಸೈತಾನ ಅಟ್ಯಾಕ್ ಮಾಡ್ತಾನೆ ಅಂತ ನಮಗೆ ಗೊತ್ತಾಗಬೇಕು. ಆದರೂ ಕೂಡ ದೇವರಲ್ಲಿ ನಂಬಿಕೆ ಉಳ್ಳವರಾಗಿ ನಾವು ಕೊನೆ ತನಕ ಅವರ ನಾಮದಲ್ಲಿ ನಂಬಿಕೆ ಉಳ್ಳವರಾಗಿ ನಿಲ್ಲುವುದಾದರೆ ಅದರ ಪರಿಣಾಮ ಏನು? 2ರಷ್ಟು ಆಶೀರ್ವಾದ ಸಿಗ್ತದೆ ಅನ್ನೋದು ನಮಗೆ ಅರ್ಥ ಆಗಬೇಕು. ಯೋಬನ ಜೀವನದಲ್ಲಿ ಅವನ ಮಕ್ಕಳು ಸತ್ತಿದ್ದು ನಿಜ. ಪಿಶಾಚಿ ಅಟ್ಯಾಕ್ ಮಾಡಿ ಮಕ್ಕಳನ್ನ ಸಾಯಿಸ್ತು. ಆದರೆ ಇವತ್ತು ಮಕ್ಕಳನ್ನ ಪಿಶಾಚಿ ಸಾಯಿಸ್ತಾ ಇರೋದು ಶಾರೀರಿಕವಾಗಿ ಅಲ್ಲ, ಆತ್ಮಿಕವಾಗಿ. Many children are spiritually dying in the families, Christian families. Satan is attacking Christian children in Christian families through spiritual death. ಆತ್ಮಿಕ ಮರಣ ಕೊಡ್ತಾ ಇದ್ದಾನೆ. ಫಿಸಿಕಲಿ ಅಲ್ಲ, ಅಲ್ಲಿ ಫಿಸಿಕಲಿ ಬಂದು ಸತ್ತು ಹೋಯ್ತು. ಆದರೆ ಯೋಬ ದೇವರಲ್ಲಿ ಅವನ ಮನೆಯನ್ನು, ಅವನ ಕುಟುಂಬವನ್ನು ಕಟ್ಟಿದ ಬಂಡೆ ಮೇಲೆ, ದೇವರ ವಾಕ್ಯ ಅನುಸರಣೆ ಎಂಬ ಬಂಡೆ ಮೇಲೆ ಅವನು ಕಟ್ಟಿದ್ರಿಂದ ಅವನ 10 ಮಕ್ಕಳು ಸತ್ತು ಹೋಗಿದ್ರು ಕೂಡ ಆ 10 ಮಕ್ಕಳನ್ನ ಮತ್ತೆ ದೇವರವನಿಗೆ ಕೊಟ್ಟರು. ಅದೇ ರೀತಿ ನಿನ್ನ ಮಕ್ಕಳು ಆತ್ಮಿಕವಾಗಿ ಸತ್ತವರಾಗಿದ್ರು ಕೂಡ, ದೇವರಿಂದ ದೂರ ಹೋಗಿದ್ರು ಕೂಡ, ನೀನು, ನಿನ್ನ ಮನೆಯವರು, ನಿನ್ನ ಸಂಗಾತಿ, ತಂದೆ ತಾಯಿ ಒಟ್ಟಾಗಿ ಸೇರಿ ನೀನು ದೇವರ ವಿಶ್ವಾಸದಲ್ಲಿ, ವಾಕ್ಯ ಅನುಸರಣೆಯಲ್ಲಿ ದೃಢವಾಗಿ ಕೊನೆ ತನಕ ನಿಲ್ಲೋದಾದರೆ ಆತ್ಮದಲ್ಲಿ ಸತ್ತು ಹೋಗಿರುವ ಮಕ್ಕಳಿಗೆ ಮತ್ತೆ ಜೀವ ಕೊಟ್ಟು ಮರಳಿ ಕರ್ಕೊಂಡು ಬರಲಿಕ್ಕೆ ದೇವರು ಇವತ್ತು ಕೂಡ ಶಕ್ತರಾಗಿದ್ದಾರೆ. ಅದಲ್ಲದೆ ಸುಮ್ಮನೆ ಕಣ್ಣೀರು ಸುರಿಸಿ ಅಲ್ಲಿ ಇಲ್ಲಿ ಹೇಳಿ ಕಂಪ್ಲೇಂಟ್ ಮಾಡಿ ಊರಿನವ್ರ ಹತ್ರ ಎಲ್ಲ ಹೇಳಿಕೊಂಡು ರಾದ್ದಾಂತ ಮಾಡಿದರೆ ಏನು ಪ್ರಯೋಜನ ಇರೋದಿಲ್ಲ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಯಾಕೆಂದ್ರೆ ದೇವರ ವಾಕ್ಯಗಳಿದೆಯಲ್ವಾ, ಅದು ಸತ್ಯ, ಅದು ನಡೆಯುತ್ತೆ, ಅದು ನೆರವೇರುತ್ತೆ, ಅದು ಜೀವಂತವಾದದ್ದು, ಅದು ಕ್ರಿಯಾತ್ಮಕವಾದದ್ದು. ಇದು ಫಸ್ಟ್ ತೆಗೆದುಕೊಳ್ಳಿ. ವರ್ಡ್ ಆಫ್ ಗಾಡ್ ಇಸ್ ಲಿವಿಂಗ್ ಅಂಡ್ ಇಟ್ ಈಸ್ ಆಕ್ಟಿವ್, ಇಟ್ ಈಸ್ ಕ್ರಿಯೇಟಿವ್, ಇಟ್ ಕ್ರಿಯೇಟ್ಸ್, ಇಟ್ ಆಕ್ಟ್ಸ್, ಇಟ್ ವರ್ಕ್ಸ್, ಇಟ್ ಹ್ಯಾಸ್ ಗಾಟ್ ಲೈಫ್. ದೇವರ ವಾಕ್ಯದಲ್ಲಿ ಜೀವ ಇದೆ, ಅದರಿಂದ ಅದು ಕ್ರಿಯೆ ಮಾಡುತ್ತೆ, ಅದು ಕಾರ್ಯ ಮಾಡುತ್ತೆ. ನಮಗೆ ನಂಬಿಕೆ ಇಲ್ಲ ಅಷ್ಟೇ. ನಂಬಿಕೆ ಇದ್ರೆ ಏನ್ ಮಾಡ್ತೀವಿ? ವಿ ವಿಲ್ ಒಬೇ, ನಾವು ಅನುಸರಣೆ ಮಾಡ್ತೀವಿ. ಅನುಸರಣೆ ಮಾಡಲಿಕ್ಕೆ ಆಗ್ಬೇಕಾದ್ರೆ ದೇವರನ್ನ ಅರಿಬೇಕು, ಯೇಸು ಯಾರು ಎಂದು ಅರಿಬೇಕು, ಅವರ ನಾಮವನ್ನು ಅರಿತುಕೊಳ್ಳಬೇಕು.
ದೇವರನ್ನ ಅರಿತುಕೊಂಡು ಬಾಳುವವರ ಜೀವಿತದಲ್ಲಿ ಸಂಕಟಗಳು ಸಂಕಷ್ಟಗಳು ಏನೇ ಬಂದರೂ ಕೂಡ ದೇವರು ಅದನ್ನು ಒಳಿತಾಗಿ ಮಾರ್ಪಡಿಸ್ತಾರೆ, ಒಳಿತಾಗಿ ಮಾರ್ಪಡಿಸ್ತಾರೆ. ಬಿಟ್ಟು ಕೊಡೋದಿಲ್ಲ ದೇವರು. ಗಾಡ್ ವಿಲ್ ಪ್ರೂವ್ ಇಟ್, ಪ್ರೂವ್ ಮಾಡ್ತಾರೆ, ಕನ್ಫರ್ಮ್ ಮಾಡ್ತಾರೆ. ಇವತ್ತಿಂದ ಒಂದು ಒಳ್ಳೆ ಡಿಸಿಷನ್ ಮಾಡಿ ಈ ಒಂದು ಶುಭವಾರ್ತೆಯನ್ನು ಆಲಿಸ್ತಾ ಇರುವಾಗ ಏನೇನೋ ಡಿಸಿಷನ್ ಮಾಡ್ತೀವಿ ನಾವು, ಯಾವ್ಯಾವುದೋ ವಿಷಯದಲ್ಲಿ ತೀರ್ಮಾನಗಳನ್ನ ಮಾಡ್ತೀವಿ. ಯಾಕೆ ದೇವರ ವಾಕ್ಯದ ವಿಷಯದಲ್ಲಿ ಒಂದು ಒಳ್ಳೆ ತೀರ್ಮಾನ ಮಾಡಿ ಒಂದು ಒಳ್ಳೆ ಸಾಕ್ಷಿ ಜೀವನ, ದೇವರಿಗೆ ಯೂಸ್ಫುಲ್ ಆಗುವ ಒಂದು ಒಳ್ಳೆ ಆಶೀರ್ವಾದದ ಜೀವನ ನಾನು ನನ್ನ ಕುಟುಂಬ ಯಾಕೆ ಆಗಬಾರ್ದು ಅಂತ ಒಂದು ಯೋಚನೆ ಮಾಡಿ ಒಂದು ಒಳ್ಳೆ ತೀರ್ಮಾನ ಮಾಡಿ, ಕಷ್ಟನೋ ಸುಖನೋ ಲಾಭನೋ ನಷ್ಟನೋ ಇಂದಿನಿಂದ ನಾನು ನನ್ನ ಕುಟುಂಬ ಒಟ್ಟಾಗಿ ಸೇರಿ ದೇವರ ವಾಕ್ಯವನ್ನು ಓದೋದು ಮಾತ್ರ ಅಲ್ಲ, ಕಲಿಯೋದು ಮಾತ್ರ ಅಲ್ಲ, ಅನುಸರಣೆ ಮಾಡ್ತೀವಿ. ಒಂದು ಒಳ್ಳೆ ಡಿಸಿಷನ್ ಮಾಡಿ ನೋಡಿ, ಎಷ್ಟು ಒಳ್ಳೇದಾಗುತ್ತೆ ನಮ್ಮ ಜೀವನದಲ್ಲಿ ಅಂತ. ಕಷ್ಟ ಬರೋದಿಲ್ಲ ಅಂತ ಹೇಳ್ತಾ ಇಲ್ಲ, ಕಷ್ಟಗಳು ಬರ್ತದೆ, ಸಮಸ್ಯೆಗಳು ಬರ್ತದೆ, ಸೈಟನಿಕ್ ಅಟ್ಯಾಕ್ಸ್ಗಳು ಬರ್ತದೆ. ಆದರೆ ನಾವು ಬಿದ್ದು ಕುಸಿದು ನಾಶವಾಗಿ ಹೋಗಲಿಕ್ಕೆ ದೇವರು ಬಿಟ್ಟು ಕೊಡೋದಿಲ್ಲ, ದೇವರು ಕಾರ್ಯ ಮಾಡ್ತಾರೆ. ತೋಬೀತನ ಪುಸ್ತಕದಲ್ಲಿ ನಾವು ನೋಡ್ತೀವಿ, ತೋಬೀತನ ಗ್ರಂಥ ಬೈಬಲ್ನಲ್ಲಿ ಸುಂದರವಾದ ಒಂದು ಪುಸ್ತಕ. ಆ ತೋಬೀತನ ಪುಸ್ತಕದಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ದೇವರನ್ನ ಪ್ರೀತಿಸುವ, ದೈವ ಭಯವುಳ್ಳ, ದೇವರಲ್ಲಿ ನಂಬಿಕೆ ಉಳ್ಳ ಒಂದು ಕುಟುಂಬ, ರಾಗುಯಲ್ ಮತ್ತು ಎಡ್ನಾ ಎಂಬ ವಿಶ್ವಾಸಿಗಳ ಕುಟುಂಬ. ಅವರಿಗೆ ಒಬ್ಬಳೇ ಮಗಳು, ಅವಳ ಹೆಸರು ಸಾರಾ. ಸೊ ದೈವ ಭಯವುಳ್ಳ, ದೇವರನ್ನ ಪ್ರೀತಿಸ್ತಾ ಜೀವಿಸ್ತಾ ಇದ್ದ ಈ ಕುಟುಂಬದಲ್ಲಿ ಒಂದು ದುಃಖಕರವಾದ ಪರಿಸ್ಥಿತಿ. ಸಾರಾಳಿಗೆ ಮದುವೆ ಆಯಿತು, ಎಂಗೇಜ್ಮೆಂಟ್ ಆಯಿತು, ಮದುವೆ ಫಿಕ್ಸ್ ಆಯಿತು. ಮದುವೆ ಆದ ಮೊದಲನೇ ರಾತ್ರಿ ಗಂಡ ಸತ್ತೋಗ್ಬಿಟ್ಟ. ಒಳ್ಳೆ ಕುಟುಂಬ, ಕೆಟ್ಟ ಕುಟುಂಬ ಅಲ್ಲ, ದೈವ ಭಯವುಳ್ಳ ಕುಟುಂಬ, ದೇವರನ್ನ ಪ್ರೀತಿಸುವಂಥ ಕುಟುಂಬ, ದೇವರನ್ನ ಆರಾಧಿಸುವಂಥ ಕುಟುಂಬ. ಆ ಕುಟುಂಬದಲ್ಲಿ ಸಾರಾಳಿಗೆ ಅವರ ಒಬ್ಬಳೇ ಮಗಳಾದ ಸಾರಾಳು, ಅವಳು ಕೂಡ ದೇವರಲ್ಲಿ ಭಯಭಕ್ತಿ ಇರುವ ಒಂದು ಹುಡುಗಿ, ಕೆಟ್ಟ ಹುಡುಗಿ ಅಲ್ಲ. ಮದುವೆ ಆಯಿತು, ಮೊದಲನೇ ದಿನ ಗಂಡ ಸತ್ತೋದ. ಎಷ್ಟು ದುಃಖ ಆಗಿರ್ಬೋದು ತಂದೆ ತಾಯಿಗೆ. ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡ್ಬೇಕು ನಾವು. ದೇವರಲ್ಲಿ ಭಯ ಭಕ್ತಿ ವಿಶ್ವಾಸ ಇರುವ ತಂದೆ ತಾಯಿ, ತರ ಆಯ್ತಲ್ಲ, ಹೋಗ್ಲಿಂತ ಇನ್ನೊಂದು ಮದುವೆ ಆಯಿತು, ಗಂಡ ಸತ್ತ. 3ನೇ ಮದುವೆ ಆಯಿತು, ಗಂಡ ಸತ್ತ. 7 ಸಾರಿ ವಿವಾಹ ಆಯಿತು, 7 ಟೈಮ್ಸ್. ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ವೇಳೆ ಆ ತಂದೆ ತಾಯಿ ಸ್ಥಾನದಲ್ಲಿ ನಾನು ನೀವು ಇದ್ದಿದ್ರೆ ಮಗಳನ್ನ ಕೂರಿಸ್ಕೊಂಡು ಹೇಳ್ತಾ ಇದ್ವಿ, ಮಗಳೇ ಇಷ್ಟು ಅವಮಾನ ಸಹಿಸ್ಕೊಂಡು ನಾವು ಇನ್ನು ಬದುಕೋದಕ್ಕಿಂತ ನಾವೆಲ್ಲರೂ ಒಟ್ಟಾಗಿ ಸೇರಿ 3 ಜನ ಪಾಯ್ಸನ್ ತಗೊಂಡು ಸತ್ತೋಗ್ಬಿಡೋಣ, ತುಂಬ ಅವಮಾನ ಆಗುತ್ತೆ, ಬದುಕಲಿಕ್ಕೆ ಆಗೋದಿಲ್ಲ, ತಲೆ ಎತ್ತಲಿಕ್ಕೆ ಆಗ್ತಾ ಇಲ್ಲ, ಸತ್ತೋಗ್ಬಿಡೋಣ. ಮಗಳು ಒಪ್ಕೊಳ್ತಾ ಇದ್ಲು, ಹೆಂಡತಿನೂ ಒಪ್ಕೊಳ್ತಾ ಇದ್ಲು, ಅಥವಾ ಗಂಡನೂ ಒಪ್ಕೊಳ್ತಾ ಇದ್ದ, ಸತ್ತೋಗ್ತಾ ಇದ್ವಿ. ಆದರೆ ಅವ್ರು ಆ ಕೆಲಸ ಮಾಡಿಲ್ಲ. ದೇವರು ಒಳ್ಳೇದು ಮಾಡೇ ಮಾಡ್ತಾನೆ ಅಂತ. ಒಂದು ಗಂಡಾಯ್ತು, ಇನ್ನೊಂದಾಯ್ತು, ಇನ್ನೊಂದಾಯ್ತು, ಇನ್ನೊಂದಾಯ್ತು. ಅದರಲ್ಲೂ ನೀವು ಯೋಚನೆ ಮಾಡಿ ನೋಡಿ, ಪ್ರತಿಯೊಂದು ಬಾರಿ ಸತ್ತಾಗ ಅಪ್ಪ ಹೋಗಿ ಸಮಾಧಿ ಗುಂಡಿ ಅಗಿಸ್ಬೇಕು. ರಾಘು ಎಲ್ಲ ಹೋಗಿ ಏನು ಮಾಡ್ತಾ ಇದ್ದ, ಮೊದಲನೇ ಗಂಡ ಸತ್ತಾದ್ಮೇಲೆ ಅವಾಗ ಅಗಸಿರ್ಲ, ಒಂದಾದ ತಕ್ಷಣ ಇನ್ನೊಂದಕ್ಕೆ ಅವನು ರೆಡಿ ಮಾಡ್ಕೊಂಡ, ಸಮಾಧಿ ಗುಂಡಿ ತೆಗೆಯೋದು, ಹೆಣ ಬೀಳ್ತಾ ಇತ್ತು. ಮೊದಲ ರಾತ್ರಿ ಒಂದು ಹೆಣ್ಣು ಹುಡುಗಿಯ ಜೀವಿತದಲ್ಲಿ ವಿವಾಹ ಅನ್ನೋದು ತುಂಬ ಶ್ರೇಷ್ಠವಾದ ಒಂದು ಕಾರ್ಯ, ದೈವಿಕ ಕಾರ್ಯ. ಅಲ್ಲೂ ಪಿಶಾಚಿ ಅಟ್ಯಾಕ್ ಮಾಡ್ತಾ ಇದ್ದಾನೆ, ಅದಾಗ್ಲಿಕ್ಕೆ ಬಿಡೋದೇ ಇಲ್ಲ. ವಿವಾಹಕ್ಕಿಂತ ಮುಂಚೆ ಎಲ್ಲ ಆಗೋಗ್ಬಿಡುತ್ತೆ. ಆಮೇಲೆ ಇನ್ನು ತಂದೆ ತಾಯಿ ವಿಧಿ ಇಲ್ಲದೆ ಮಾನ ಮರ್ಯಾದೆ ಉಳಿಸ್ಕೊಳ್ಳಿಕ್ಕೆ ಮದುವೆ ಮಾಡಿಸ್ಬಿಟ್ಬಿಡ್ತಾರೆ. ಆ ರೀತಿ ಒಂದು ಹೊಲಸು ಜೀವನ, ಹೊಲಸು ಸಂಸ್ಕಾರ ಆಗಿಬಿಟ್ಟಿದೆ ಕ್ರೈಸ್ತ ಕುಟುಂಬಗಳಲ್ಲಿ, ಅನೇಕ ಕಡೆಗಳಲ್ಲಿ. ಕೇಳಿಸ್ಕೊಂಡು ಕೋಪ ಬೇಜಾರು ಎಲ್ಲ ಆಗೋಗ್ತಾ ಇದೆ. ಯಾರ್ದೋ ಜೊತೆಗೆ ಓಡೋಗೋದು, ಏನೋ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು, ಆಮೇಲೆ ಅತ್ಲಾಗಿ ಮಾಡಿಸ್ಬಿಟ್ಬಿಡೋದು. ಬೇರೆ ದಾರಿ ಇಲ್ಲಲ್ಲ. ಯಾಕಂದ್ರೆ ಇವರು ಬಂಡೆ ಮೇಲೆ ಕಟ್ಟಿರೋದಿಲ್ಲ ಮನೇನ, ಅಪ್ಪ ಅಮ್ಮ, ದುಡ್ಡು ಕಾಸು ಎಲ್ಲ ಇರುತ್ತೆ, ಕೋಟಿಗಳಿರುತ್ತೆ. ಆದರೆ
ವಿಶ್ವಾಸ ಇಲ್ಲ, ಡಮ್ಮಿ ಫ್ಯಾಮಿಲೀಸ್. ಮನೆ ಕಟ್ಕೊಂಡಿರೋದು ಹಣದ ಮೇಲೆ, ಹಣ ಎಂಬ ಮರಳಿನ ಮೇಲೆ. ಅದರ ಮೇಲೆ ಕಟ್ಟಿದರೆ ಎಲ್ಲಿ ಉದುರುತ್ತೋ ಯಾವಾಗ ಉದುರುತ್ತೋ ಗೊತ್ತಿಲ್ಲ. ಆದರೆ ಬಂಡೆ ಮೇಲೆ ಕಟ್ಟಿದರೆ ಒಂದು ವೇಳೆ ಉದುರಿದ್ರು ದೇವರು ಮತ್ತೆ ಎಬ್ಬಿಸ್ತಾರೆ, ಕಟ್ಟಿ ಎಬ್ಬಿಸ್ತಾರೆ. ಇವಳ ಜೀವಿತದಲ್ಲೂ ಅದಾಯಿತು. ಅಟ್ಯಾಕ್ ಯಾರ್ದು? ಪಿಶಾಚಿ. 3ನೇ ಅಧ್ಯಾಯದಲ್ಲಿ ನೋಡೋಣ. 3ನೇ ಅಧ್ಯಾಯದಲ್ಲಿ ಸಾರಾಳ ಜೀವಿತದಲ್ಲಿ ಅಟ್ಯಾಕ್ ಮಾಡಿದ ಪಿಶಾಚಿ ಹೆಸರೇನು? 3ನೇ ಅಧ್ಯಾಯ 8ನೇ ವಾಕ್ಯ. ಸಾರಾಳಿಗೆ 7 ಸಾರಿ ವಿವಾಹವಾಗಿತ್ತು. ದೆವ್ವಗಳಲ್ಲೆಲ್ಲ ಅತೀ ದುಷ್ಟನಾದ ಆಸ್ಮೋದೆಯೋಸ್ ಆಕೆಯ 7 ಗಂಡಂದಿರನ್ನು ಒಬ್ಬರಾದ ಮೇಲೆ ಒಬ್ಬರನ್ನು ಕೊಂದಾಗ್ತಾ ಇದ್ದ. ಪಿಶಾಚಿ ಎಲ್ಲಿಂದ ಬರ್ತಾ ಇತ್ತು? ಯಾರನ್ನ ಅಟ್ಯಾಕ್ ಮಾಡ್ತಾ ಇತ್ತು? ಸಾರಾಳ ಒಳಗಡೆ ಸೇರ್ಕೊಂಡು ಅವಳ ಕೈಯಲ್ಲೇ ಇದಾಗ್ತಾ ಇದ್ದಿದ್ದು, ಬೇರೆ ಯಾರೋ ಅಂದಿದ್ದಲ್ಲ, ಅಥವಾ ಯಾವುದೋ ಒಂದು ಸ್ಪಿರಿಟೇ ಇರಬಹುದು. ಎನಿವೆ, ಮೊದಲ ರಾತ್ರಿ ಒಂದು ಸುಂದರವಾದ ರಾತ್ರಿ. ಒಂದು ಯುವಕ ಯುವತಿಯ ಜೀವಿತದಲ್ಲಿ ವಿವಾಹದ ನಂತರ ಮೊದಲ ರಾತ್ರಿ ಒಂದು ದೊಡ್ಡ ಆಶೀರ್ವಾದದ, ಅತಿ ಸಂತೋಷಕರವಾದ, ತೃಪ್ತಿಕರವಾದ, ಸಮಾಧಾನಕರವಾದ, ಶುಭಕರವಾದ ಒಂದು ರಾತ್ರಿ ಆಗಬೇಕಾಗಿತ್ತು. ಆದರೆ ಕರಾಳ ರಾತ್ರಿ ಆಗಿದೆ ಸಾರಳೆಗೆ. ಅತೀ ದುಃಖಕರವಾದ, ಅತಿ ಅವಮಾನಕರವಾದ, ಶಾಪಗ್ರಸ್ತವಾದ ಒಂದು ರಾತ್ರಿ. ಇದು ಒಂದು ಸಾರಿ ಆದ್ರೇನೆ ಕಷ್ಟ. ಇದು ಒಂದಲ್ಲ, ಎರಡಲ್ಲ, 7 ಸಾರಿ. ವಿ ಕೆನಾಟ್ ಇಮ್ಯಾಜಿನ್. ಆದರೆ ಬಿಟ್ಟು ಕೊಟ್ಟಿಲ್ಲ ಅವರು. ಕೊನೆಯಲ್ಲಿ ಮನೆಯ ಸೇವಕಿ, ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸೇವಕಿ ಚುಚ್ಚು ಮಾತನಾಡಲಿಕ್ಕೆ ಶುರು ಮಾಡ್ತಾಳೆ. ಆಗ ಸಾರಳಿಗೆ ಸಹಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಅವಳೊಂದು ತೀರ್ಮಾನ ಮಾಡ್ತಾಳೆ, ಇಷ್ಟು ಚುಚ್ಚು ಮಾತು ಕೇಳಿ ಇನ್ನೂ ಬದುಕೋದಕ್ಕಿಂತ ಇನ್ನೂ ಸಾಯೋದು ಒಳ್ಳೆಯದು, ಆತ್ಮಹತ್ಯೆ ಮಾಡ್ಕೊಂಡು ಸಾಯೋಣ ಅಂತ ಯೋಚನೆ ಮಾಡಿ ಕೊಠಡಿಗೆ ಹೋಗಿ ಬಾಗಿಲು ಹಾಕ್ಕೊಳ್ತಾಳೆ. 10ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಇದನ್ನು ಕೇಳಿ ಸಾರಾಳಿಗೆ ತೀವ್ರ ದುಃಖ ಉಂಟಾಯಿತು. ಆಕೆ ಅತ್ತು ಪ್ರಲಾಪಿಸಿದಳು. ಕುತ್ತಿಗೆಗೆ ನೇಣು ಹಾಕಿಕೊಳ್ಳಲು ತಂದೆಯ ಕೊಠಡಿಗೆ ಹೋದಳು. ಯಾಕೆ ಹೋದ್ಲು? ನೇಣು ಹಾಕಿಕೊಳ್ಳಿಕ್ಕೆ. ಇನ್ನು ಹಾಕೊಂಡಿಲ್ಲ. ನೇಣು ಹಾಕಿಕೊಳ್ಳಿಕ್ಕೆ ತಂದೆ ಕೊಠಡಿಗೆ ಹೋದಾಗ ಅವಳ ಮನಸ್ಸಿಗೊಂದು ಆಲೋಚನೆ ದೇವರು ಕೊಟ್ಟರು. ಬಂಡೆ ಮೇಲೆ ಕಟ್ಟಿದ ಮನೆ ಆದರೆ ನೀನು ಸಾಯೋ ಟೈಮಲ್ಲೂ, ಸಂಕಟದ ಸಮಯದಲ್ಲಿ ಸಿದ್ಧ ಸಹಾಯಕನಾಗಿ ದೇವರು ಆಲೋಚನೆ ಕೊಡ್ತಾರೆ. ದೇವರು ಆಕೆಗೆ ಆಲೋಚನೆ ಕೊಟ್ಟರು. ಏನು ಬಂತ ಅವಳ ಮನಸ್ಸಿಗೆ? ಬಹುಶಃ, ಆದರೆ ಆಕೆ ಒಂದು ಯೋಚನೆ ಹೊಳೆಯಿತು. ಬಹುಶಃ ಅವರು ನನ್ನ ತಂದೆಯನ್ನು ದೂಷಿಸಬಹುದು, ನಿನ್ನ ಅಚ್ಚುಮೆಚ್ಚಿನ ಮಗಳೊಬ್ಬಳೇ ದುಃಖದಿಂದ ನೇಣು ಹಾಕಿಕೊಂಡಳು ಎಂದು ಜರೆಯಬಹುದು. ಇಂಥ ಚುಚ್ಚು ಮಾತುಗಳನ್ನು ಕೇಳಿದೊಡನೆ ನನ್ನ ವಯೋವೃದ್ಧ ತಂದೆ ಮೃತ್ಯು ಲೋಕವನ್ನು ಸೇರಬಹುದು. ಆದುದರಿಂದ ನಾನೀಗ ನೇಣು ಹಾಕಿಕೊಳ್ಳದಿರುವುದೇ ಒಳ್ಳೆಯದು. ನೋಡಿ, ಅಪ್ಪ ದೇವರಲ್ಲಿ ವಿಶ್ವಾಸ ಉಳ್ಳ ಅಪ್ಪ ಆಗಿದ್ದ. ಅಪ್ಪ ಅಮ್ಮ ದೇವರಲ್ಲಿ ನಂಬಿಕೆ ಇದ್ದವರಾಗಿದ್ದರು. ಅವರ ನಂಬಿಕೆ ಅವಳ ಮಗಳನ್ನ ಕಾಪಾಡ್ತು. ನೇಣು ಹಾಕೊಳ್ಳಿಕ್ಕೆ ಹೋದವಳು, ಸಾಯ್ಲಿಕ್ಕೆ ಹೋದವಳು. ಆ ಟೈಮಲ್ಲಿ ಹೋಲಿ ಸ್ಪಿರಿಟ್ ಆಕೆಗೆ ಕನ್ವಿಕ್ಷನ್ ಕೊಟ್ಟರು. ಪರಿಶುದ್ಧಾತ್ಮರು ಆಕೆಗೆ ಮನವರಿಕೆ ಕೊಟ್ಟರು. ನೋ, ನೀನು ಇದು ಮಾಡಬಾರ್ದು, ನೀನು ಈ ಥರ ಮಾಡಿದರೆ ನಿಮ್ಮ ಅಪ್ಪ ಅಮ್ಮಂಗೆ ಅವಮಾನ ಅಲ್ವಾ? ವಯಸ್ಸಾದ ನಿಮ್ಮ ಅಪ್ಪ, ನಿಮ್ಮನ್ನು ಇಷ್ಟು ಹೊತ್ತು ಸಾಕಿ ಸಲಿದ ನಿನ್ನ ತಂದೆ ತಾಯಿ, ಅವರು ದುಃಖದಿಂದ ನರಳಿ ಸಾಯೋದಿಲ್ವಾ? ನೋ, ಯು ಶುಡ್ ನಾಟ್ ಡೂ ದಿಸ್. ಯಾಕೆ ಇವತ್ತಿನ ಗಂಡು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ, ಯುವಕ ಯುವತಿಯರಿಗೆ ಈ ಆಲೋಚನೆ ಬರ್ತಾ ಇಲ್ಲ? ಯಾರ್ದೋ ಹಿಂದೆ, ಅವಿಶ್ವಾಸಿಗಳ ಹಿಂದೆ, ಲೋಕದ ಹುಡುಗಿಯರ ಹಿಂದೆ ಓಡಿ ಹೋಗುವಾಗ ಯಾಕೆ ಈ ಆಲೋಚನೆ ಮಾಡ್ತಾ ಇಲ್ಲ ಮಕ್ಕಳ ಮೈಂಡಲ್ಲಿ ಆಲೋಚನೆ ಯಾಕೆ ಬರ್ತಾ ಇಲ್ಲ? ಅಯ್ಯೋ, ನಾನು ಈ ರೀತಿ ಮಾಡಬಾರ್ದು, ನನ್ನ ಅಪ್ಪ ಅಮ್ಮಂಗೆ ದ್ರೋಹ ಮಾಡ್ದಂಗೆ ಆಗುತ್ತೆ, ಅವ್ರ ಮನಸ್ಸಿಗೆ ನೋವಾಗುತ್ತೆ, ಚುಚ್ಚದಂಗೆ ಆಗುತ್ತೆ, ಐ ಶುಡ್ ನಾಟ್ ಡೂ ದಿಸ್ ಅಂತ ಯಾಕೆ ಬರ್ತಾ ಇಲ್ಲ? ಅಪ್ಪ ಅಮ್ಮನಿಗೆ ದೇವರ ಮೇಲೆ ಪ್ರೀತಿ ಇಲ್ಲ. ಅಪ್ಪ ಅಮ್ಮ ದೇವರಲ್ಲಿ ಪ್ರೀತಿ ಉಳ್ಳ ತಂದೆ ತಾಯಿ ಆಗಿದ್ರೆ, ಬಂಡೆ ಮೇಲೆ ಮನೆ ಕಟ್ಟಿಕೊಂಡ ಅಪ್ಪ ಅಮ್ಮ ಆಗಿದ್ರೆ, ಮಕ್ಕಳು ಒಂದು ವೇಳೆ ಈ ರೀತಿ ಪಿಶಾಚಿ ಹೊತ್ಕೊಂಡು ಹೋಗಿದ್ರು ಕೂಡ ಆ ಕೊನೆಗಳಿಗೆ ಅವರ ಒಳಗಡೆ ಒಂದು ಮನ ಪರಿವರ್ತನೆ ಆಗೋ ಆಲೋಚನೆ ಪರಿಶುದ್ಧಾತ್ಮರು ಕೊಡ್ತಾರೆ, ವಾಪಸ್ ಕರ್ಕೊಂಡು ಬರ್ತಾರೆ. ಇದು ಸುಮ್ಮನೆ ನಾವು ಮಾನಸಿಕವಾಗಿ ಹೇಳಿ ಏನು ಪ್ರಯೋಜನ ಇಲ್ಲ. ನಾವು ನಿಮಗೆ ಸಾಕಿಲ್ವಾ, ಬೆಳೆಸಿಲ್ವಾ, ಅದು ಕೊಟ್ಟಿಲ್ವಾ, ಇದು ಕೊಟ್ಟಿಲ್ವಾ, ನಿನ್ಗೆ ಮಾಡಿದ್ ಸರಿನಾ? ಇದೆಲ್ಲ ಲೋಕದ ಲೆಕ್ಕಾಚಾರದಲ್ಲಿ, ಅದರಿಂದ ವರ್ಕೌಟ್ ಆಗೋದಿಲ್ಲ. ಹಣದಿಂದ, ನೀವು ಕೊಡುವ ಹಣದಿಂದ, ನೀವು ಕೊಡುವ ವಸ್ತುಗಳಿಂದ, ನೀವು ಕೊಡೋ ಮೊಬೈಲ್ ಫೋನ್, ಕಾರು, ಬೈಕ್, ಈ ಏನೇ ಕೊಡಿ,
ಎಷ್ಟೇ ಮುತ್ತು ಕೊಡಿ, ಮುತ್ತು ಮಾಡಿ, ಏನೇ ಕೊಡಿ, ಪ್ರೀತಿಯ ಸಹೋದರ ಸಹೋದರಿ ಕೇಳಿದ್ದೆಲ್ಲ ಪ್ರಪಂಚದಲ್ಲಿ ಸಿಗೋದೆಲ್ಲ ಕೊಡಿ, ಆದರೆ ನಿನ್ನ ಮಕ್ಕಳನ್ನ ಕಾಪಾಡಲಿಕ್ಕೆ ನಿನ್ನ ಈ ಯಾವುದರಿಂದನೂ ಸಾಧ್ಯ ಇಲ್ಲ. ಆದರೆ ನಿನ್ನ ಮನೆಯನ್ನು ಬಂಡೆ ಮೇಲೆ ಕಟ್ಟಿಕೊಂಡಿದ್ದೆ ಆದರೆ ಆ ಬಂಡೆ ಕಾಪಾಡುತ್ತೆ. ಗಾಡ್ ಈಸ್ ಮೈ ರಾಕ್, ದಟ್ ರಾಕ್ ಈಸ್ ಜೀಸಸ್. ಆ ಬಂಡೆ ಕೆಲಸ ಮಾಡುತ್ತೆ, ಯೇಸು ಕೆಲಸ ಮಾಡ್ತಾರೆ. ಸಾರಳ ಜೀವನದಲ್ಲಿ ದೇವರು ಕೆಲಸ ಮಾಡಿದ್ರು, ಯೇಸು ಕೆಲಸ ಮಾಡಿದ್ರು. ಕುಟುಂಬದಲ್ಲಿ ಮಾತ್ರ ಅಲ್ಲ ನಾವು ಯೋಚನೆ ಬರಬೇಕಾಗಿರೋದು. ಕೆಲಸ ಮಾಡೋ ಜಾಗದಲ್ಲಿ ನಾನು ಈ ರೀತಿ ಮಾಡಿದರೆ ಇಲ್ಲಿ ಜೊತೆಗಿರೋರಿಗೆಲ್ಲ ತೊಂದರೆ ಆಗುತ್ತೆ, ನಾನು ಈ ರೀತಿ ಮಾಡಬಾರ್ದು. ಎಲ್ಲೇ ಆಗಲಿ, ಒಂದು ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ನಾನು ಈ ರೀತಿ ನಡ್ಕೊಂಡ್ರೆ ಬಸ್ ಒಳಗಡೆ ಇದ್ದವರಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ. ಒಂದು ಮನೆಯಲ್ಲಿ, ಯಾವುದೋ ಒಂದು ಮನೆಯಲ್ಲಿ, ಒಂದು ಗ್ಯಾದರಿಂಗಲ್ಲಿ ನಾನು ಈ ರೀತಿ ನಡ್ಕೊಂಡ್ರೆ, ಈ ರೀತಿ ಅಂದರೆ ತಪ್ಪಾಗಿ ನಡ್ಕೊಂಡ್ರೆ, ತಪ್ಪಾಗಿ ವರ್ತಿಸಿದರೆ, ತಪ್ಪಾಗಿ ಕಾಣಿಸಿದರೆ ಇಲ್ಲಿರೋರಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ. ಅದು ಒಂದು ಪ್ರಾರ್ಥನೆ ಸಭೆ ಇರ್ಬೋದು, ಪ್ರೇಯರ್ ಗ್ರೂಪ್ ಇರ್ಬೋದು. ನಾನು ಇಲ್ಲಿ ಈ ರೀತಿ ಜೀವಿಸಿದರೆ, ಈ ರೀತಿ ನಡ್ಕೊಂಡ್ರೆ ಇಲ್ಲಿ ಇರುವವರಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ, ತೊಂದರೆ ಆಗುತ್ತೆ. ಅದರಿಂದ ನಾನು ಈ ರೀತಿ ದೇವರ ವಾಕ್ಯಕ್ಕೆ ವಿರುದ್ಧವಾದ ರೀತಿಯಲ್ಲಿ, ಪ್ರಾಪಂಚಿಕವಾದ ರೀತಿಯಲ್ಲಿ ನಾನು ಇರಬಾರ್ದು. ಸೊ ವಿ ಹ್ಯಾವ್ ಟು ಥಿಂಕ್. ಈ ಥಾಟ್ಸ್ ಬರಬೇಕು ನಮ್ಮಲ್ಲಿ. ಬರಬೇಕಂದ್ರೆ ಅಪ್ಪ ಅಮ್ಮ ಅಡಿಪಾಯ ಬಂಡೆ ಮೇಲೆ ಕಟ್ಟಬೇಕು. ಅಪ್ಪ ಅಮ್ಮ ಮಾತ್ರ ಅಲ್ಲ, ನಾವು ಒಬ್ಬೊಬ್ರು ಕೂಡ ವೈಯಕ್ತಿಕವಾಗಿ ತೆಗೆದುಕೊಳ್ಬೇಕು ಇದನ್ನ. ಕುಟುಂಬವಾಗಿರುವವರು, ಮದುವೆ ಆದವರು ನೀವು ಕುಟುಂಬವಾಗಿ ತೆಗೆದುಕೊಳ್ಳಿ, ಕುಟುಂಬ ಬಿಟ್ಟು ತಗೊಳ್ಳೇಬೇಡಿ. ಗಂಡ ಹೆಂಡತಿ ಆಗಿ ಇರುವವರು ಗಂಡ ಹೆಂಡತಿ ಆಗಿನೇ ತಗೋಬೇಕು. ಇಂಡಿವಿಜುವಲ್ ಆಗಿರುವವರು, ವಿವಾಹ ಆಗದೇ ಇರುವವರು, ಒಂಟಿ ಆಗಿರುವವರು, ನೀವಿದನ್ನು ವೈಯಕ್ತಿಕವಾಗಿಯೇ ತಗೋಬೇಕು. ಎಲ್ಲರಿಗೂ ದೇವರ ವಾಕ್ಯ ಅನ್ವಯ ಆಗುತ್ತೆ, ಅಪ್ಲೈ ಆಗುತ್ತೆ, ಒಂದೇ ರೀತಿಯಲ್ಲಿ ವರ್ಕ್ ಆಗುತ್ತೆ. ನಮ್ಮದು ಫ್ಯಾಮಿಲಿ ಇಲ್ಲ, ಇನ್ನೂ ಆಗಿಲ್ಲ, ಫ್ಯಾಮಿಲಿ ಆದಮೇಲೆ ನೋಡೋಣ ಅಲ್ಲ. ಈಗ ಸದ್ಯಕ್ಕೆ ಜೀವ ಇದೆ ತಾನೆ, ಉಸಿರಾಡ್ತಾ ಇದೆ ತಾನೆ, ಹಾಗಾದರೆ ಇದು ನಿನಗೂ ಅಪ್ಲಿಕೇಬಲ್ ಆಗುತ್ತೆ, ಎಲ್ಲರಿಗೂ ಇದು ಅಪ್ಲಿಕೇಬಲ್ ಆಗುತ್ತೆ. ಸಾರಾಳು ಕೂಡ ದೇವರಲ್ಲಿ ಭಯಭಕ್ತಿ ಉಳ್ಳವಳಾಗಿದ್ಲು. ಸಾರಾಳ ಅಪ್ಪ ಅಮ್ಮ ಮಾತ್ರ ಅಲ್ಲ, ಸಾರಾಳು ಕೂಡ ದೇವರಲ್ಲಿ ಭಯಭಕ್ತಿ ಉಳ್ಳವಳಾಗಿದ್ಲು, ದೇವರ ಆಜ್ಞೆಯಲ್ಲಿ ನಂಬಿಕೆ ಇಟ್ಟಿದ್ಲು. ತಂದೆ ತಾಯಿಯನ್ನು ಗೌರವಿಸುವ ಎಂಬ ಆಜ್ಞೆ ಅವಳ ಮೈಂಡಲ್ಲಿ ಪವಿತ್ರಾತ್ಮರು ತಂದು ಕೊಟ್ಟರು. ಅಯ್ಯೋ, ತಂದೆ ತಾಯಿಯನ್ನು ನಾನು ಗೌರವಿಸಬೇಕು, ನಾನು ಅವರಿಗೆ ಅವಮಾನ ಮಾಡಬಾರ್ದು. ಲಾಸ್ಟ್ ಅವಳು ಮಾಡಿದ್ದ ಡಿಸಿಷನ್ ಏನು ಗೊತ್ತಾ? ಪ್ರಾರ್ಥನೆ ಮಾಡೋಣ. ಅವಳೇನು ಮಾಡ್ತಾಳೆ? ಬದಲಿಗೆ ಸರ್ವೇಶ್ವರನನ್ನೇ ಮರಣವನ್ನು ಕೊಡಲೆಂದು ಪ್ರಾರ್ಥಿಸುವೆ. ಏನು ಮಾಡುವೆ? ಪ್ರಾರ್ಥಿಸೋದು. ಪಾಯ್ಸನ್ ಕೊಡೋದು ಸಾಯೋದಕ್ಕಿಂತ ದೇವರೇ ನೀನು ಮರಣ ಕೊಡು, ನಿನ್ನಿಂದ ಕೊಡು ಎಂದು ಪ್ರಾರ್ಥಿಸ್ತೀನಿ ಅಂತ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ತೀರ್ಮಾನ ಮಾಡಿದ್ಲು. ಫ್ಯಾಮಿಲಿ ಪ್ರೇ ಟುಗೆದರ್ ವಿಲ್ ಸ್ಟೇ ಟುಗೆದರ್. ನೀವೊಂದು ತೀರ್ಮಾನ ಮಾಡಬೇಕು. ಶೋಧನೆಗಳು ಬಂದಾಗ ಬರುತ್ತೆ, ಕಷ್ಟಗಳು ಬಂದಾಗ ಬರುತ್ತೆ, ಅನೇಕ ದೂಷಣೆಗಳು ಬರುತ್ತೆ. ಬಂದಾಗ ತಕ್ಷಣ ಮಾಡಬೇಕಾದ ತೀರ್ಮಾನ, ಲೆಟ್ ಅಸ್ ಪ್ರೇ. ಅಯ್ಯೋ, ಯಾಕೆ ಹೀಗಾಗ್ಬಿಡ್ತು, ಯಾಕೆ ಹೀಗೆ ಮಾಡಿಬಿಟ್ರು ಯೋಚನೆ ಮಾಡ್ತಾ, ಅದು ಇದು ಡಿಸ್ಕಷನ್ ಮಾಡ್ತಾ, ಇದು ಅವರಿಂದ ಆಗಿರೋದು, ಇದು ಇವ್ರು ಮಾಡಿರೋದು, ಇದು ಹಾಗಾಗಿದ್ದಕ್ಕೆ ಆಗಿದ್ದು ಎಲ್ಲ ಯೋಚನೆ ಮಾಡ್ತಾ ಮಾತಾಡ್ತಾ ಕೂತ್ಕೊಂಡ್ರೆ ಹಾಳಾಗಿ ಹೋಗ್ತೀರಾ. ಅದು ಬಿಟ್ಬಿಟ್ಟು ಒಂದು ಹೇಳಿ, ಅದು ಏನೇ ಪ್ರಾಬ್ಲಮ್ ಆಗಿರಲಿ, ಅದು ನಿಮ್ಮ ತಪ್ಪಿಂದಾನೇ ಆಗಿರಲಿ ಅಥವಾ ಅವ್ರ ತಪ್ಪಿಂದಾನೇ ಆಗಿರಲಿ, ಯಾರ ತಪ್ಪಿಂದಾನೇ ಆಗಿರಲಿ, ಅದು ಏನೇ ಆಗಿರಲಿ, ಇಷ್ಟೇ ಹೇಳಿ ಕುಟುಂಬದ ಯಜಮಾನ ಯಜಮಾನಿ ತಂದೆ ತಾಯಿ ಇಷ್ಟು ಹೇಳಿ ನಿಮ್ಮ ಕರೀರಿ ಕುಟುಂಬದಲ್ಲಿರೋರನ್ನ. ಲೆಟ್ ಅಸ್ ಪ್ರೇ. ನಾವು ಪ್ರಾರ್ಥಿಸೋಣ. ಈಗ ಲೆಟ್ ಗಾಡ್ ಡೀಲ್ ದಿಸ್ ಪ್ರಾಬ್ಲಮ್. ದೇವರು ಇದಕ್ಕೊಂದು ಪರಿಹಾರ ಕೊಡಲಿ. ಅವಳು ದೇವರನ್ನ ಕೇಳಿದ್ಲು, ದೇವರು ಇದಕ್ಕೆ ನನಗೊಂದು ಮರಣ ಕೊಡಲಿ ಅಂತ. ನೀವು ಮರಣ ಕೇಳಬೇಡಿ. ಕೆಲವರು ಕೇಳ್ತಾರಲ್ಲ, ದೇವರೇ ಸಾವು ಕೊಟ್ಬಿಡಪ್ಪ ಅಂತ. ಆ ರೀತಿ ಕೇಳಿದ್ರೆ ವರ್ಕೌಟ್ ಆಗಲ್ಲ, ಅದೆಲ್ಲ ಕೇಳಬೇಡಿ, ಆಯಿತಾ? ದೇವರು ಜೀವ ಕೊಡೋ ದೇವರು, ಸಾವು ಕೊಡೋ ದೇವರು ಅಲ್ಲ. ಓಕೆ, ಈ ಪರಿಸ್ಥಿತಿ ಅವಳು ಕೇಳಿದ್ಲು ಅಂತ ಹೇಳ್ಬಿಟ್ಟು ನೀವು ಅದನ್ನೇ ಕೇಳಬೇಕು ಅಂತ ಅಲ್ಲ. ಇಟ್ ಶೋಸ್ ದಟ್ ಶಿ ವಾಸ್ ಡಿಪೆಂಡಿಂಗ್ ಆನ್ ಗಾಡ್. ಅವಳು ದೇವರನ್ನು ಆಶ್ರಯಿಸಿದ್ಲು, ಅಷ್ಟೇ ತಗೊಳ್ಳಿ, ಆಯಿತಾ? ನಮಗೆ ಪಾಠ ಏನು ಅಂದರೆ, ನಾವು ಏನೇ ಪರಿಸ್ಥಿತಿ ಬಂದರೂ, ಎಂಥ ಪರಿಸ್ಥಿತಿಯಲ್ಲೂ ಕುಟುಂಬವಾಗಿ ಯಾರನ್ನು ಆಶ್ರಯಿಸಬೇಕು? ಲಾಯರ್ನ ಅಲ್ಲ, ಪೊಲೀಸ್ನ ಅಲ್ಲ, ಮನುಷ್ಯರನ್ನ ಅಲ್ಲ. ಯಾರನ್ನ ಆಶ್ರಯಿಸಬೇಕು? ಯೇಸುವನ್ನ, ದೇವರನ್ನ ಆಶ್ರಯಿಸಬೇಕು. ಪ್ರಾರ್ಥನೆ, ಪ್ರೇಯರ್ ಬೇಕು. ಅವಳು ಪ್ರಾರ್ಥಿಸುವಾಗ ಫಸ್ಟ್ ಏನು ಹೇಳ್ತಾಳೆ ನೋಡಿ. ಅಂತೆಯೇ ಸಾರಾಳು ಕಿಟಕಿಯ ಬಳಿ ನಿಂತು ಕೈಗಳನ್ನು ಮೇಲಕ್ಕೆತ್ತಿ ಹೀಗೆಂದು ಪ್ರಾರ್ಥಿಸಿದಳು, ಕರುಣಾಳು ದೇವ ನಿನಗೆ ಸ್ತುತಿ ಸ್ತೋತ್ರ. ಕರುಣಾಳು ದೇವ ನಿನಗೆ, ನಿನ್ನ ನಾಮ ಸೃಷ್ಟಿ ಸಮಸ್ತವು
ಅಂದ್ರೆ ದೇವರು ಕರುಣೆ ಉಳ್ಳವರು ಎಂದು ಅವಳಿಗೆ ನಂಬಲಿಕ್ಕೆ ಆಗ್ತಾ ಇದೆ. ನಾವಾದ್ರೆ ಏನ್ ಹೇಳ್ತೀವಿ, ದೇವರೇ ನಿನಗೆ ಕರುಣೆ ಇದೆಯಾ? ನಮ್ಮ ಪ್ರಾರ್ಥನೆ ಪ್ರಾರಂಭ ಆಗೋದು ಹೇಗೆ ಹೇಳಿ? ಮಗಳದೊಂದು ಏನಾದರೂ ಎಂಗೇಜ್ಮೆಂಟ್ ಹೋದ್ರೇನೆ, ಅಥವಾ ಏನೋ ಒಂದು ಹೆಚ್ಚು ಕಡಿಮೆ ಆದ್ರೇನೆ, ಮಗಂದೋ ಮಗಳದೋ ಅಥವಾ ನಮ್ಮ ಕುಟುಂಬದಲ್ಲಿ ಏನೋ ಒಂದು ದೊಡ್ಡ ಅನಾಹುತ ಸಮಸ್ಯೆ ಆದ್ರೆ, ದೇವರೇ ನಿನಗೆ ಕರುಣೆ ಇಲ್ವಾ? ಎಲ್ಲಿ ಹೋಯ್ತು ನಿನ್ನ ಕರುಣೆ? ಇವ್ರು ಹೇಳೋದು ನೋಡಿದ್ರೆ ದೇವ್ರಿಗಿಂತ ಇವರೇ ಕರುಣೆ ಉಳ್ಳವರು ಅಂತ. ದೇವರು ಕಠಿಣ ವ್ಯಕ್ತಿ ಅನ್ನೋ ಲೆಕ್ಕದಲ್ಲಿ ಪ್ರಾರ್ಥನೆಗಳು ನಮ್ದೆಲ್ಲ. ದೇವರೇ ನನ್ನ ಮೇಲೆ ಯಾಕೆ ಕರುಣೆ ತೋರ್ತಾ ಇಲ್ಲ, ನನ್ನ ಮೇಲೆ ಯಾಕೆ ಕರುಣೆ ತೋರ್ತಾ? ಇವಳು ಹೇಳೋದೇನು ಗೊತ್ತಾ? ಕರುಣಾಳು ದೇವ ನಿನಗೆ ಸ್ತುತಿ ಸ್ತೋತ್ರ. ಕೇಳಿಸ್ಕೊಳ್ಳುವಾಗ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. 7 ಗಂಡಂದರು, ಮದುವೆ ಆದ 7 ಗಂಡಂದರು ಸತ್ತೋಗಿದ್ದಾರೆ. ಅವಮಾನ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ, ದುಃಖ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ, ಸಾಯಕ್ಕೂ ಆಗ್ತಾ ಇಲ್ಲ, ಬದುಕಲಿಕ್ಕೂ ಆಗ್ತಾ ಇಲ್ಲ. ಇದೆಲ್ಲ ದೇವ್ರಿಗೆ ಗೊತ್ತು ಅಂತ ಅವಳಿಗೂ ಗೊತ್ತು. ಆ ದೇವರ ಮುಂದೆ ಅವಳು ಬಂದು ಹೇಳ್ತಾ ಇರೋದು, ಕರುಣಾಳು ದೇವ ನಿನಗೆ ಸ್ತುತಿ ಸ್ತೋತ್ರ, ಹಾಲೆಲೂಯ. ಅದು ತೋರಿಸುತ್ತೆ ನಮಗೆ ಅವಳ ಮನೆ, ಅವಳ ಜೀವನ ಬಂಡೆ ಮೇಲೆ ಕಟ್ಕೊಂಡಿದ್ಲು ಅಂತ. ನಮ್ಮ ಪ್ರಾರ್ಥನೆ ಕೂಡ ತೋರಿಸುತ್ತೆ ನಾವು ಎಲ್ಲಿ ಕಟ್ಕೊಂಡಿದ್ದೀವಿ ಮನೆ ಅಂತ. ನಮ್ಮ ಪ್ರಾರ್ಥನೆ ಬರೀ ಮಣ 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 ಏನೋ ರೈಲು ಹೋದಾಗ ಏನೋ ಹೇಳ್ಕೊಂಡು ಹೋಗೋದು. ಆಮೇಲೆ ಕಷ್ಟ ಬಂದಾಗ ದೇವ್ರೇ ನನ್ನ ಮೇಲೆ ಕರುಣೆ ತೋರಿ ಕರುಣೆ ತೋರಿ ಕರುಣೆ ತೋರಿ, ನನಗೆ ಯಾಕಪ್ಪ ಕೈ ಬಿಡಬೇಡ ದೇವ್ರೇ. ಅಳೋದು, ಕೂಗೋದು, ಕಿರ್ಚೋದು, ಬೈಯೋದು, ಶಾಪ ಹಾಕೋದು, ಇದೆಲ್ಲ ನಮ್ಮ ಪ್ರಾರ್ಥನೆಗಳು. ದೇವ್ರೇ ಅವ್ರನ್ನ ಸರಿ ಮಾಡು, ದೇವ್ರೇ ಇವ್ರನ್ನ ಸರಿ ಮಾಡು, ದೇವ್ರೇ ಅವ್ರಿಗೆ ಇದು ಮಾಡು, ಇವ್ರಿಗೆ ಇದು ಮಾಡು. ನಾನು ಮಾತ್ರ ಸರಿ ಇದ್ದೀನಿ ಈಗ. ಫಸ್ಟ್ ದೇವರು ನಮ್ಮ ತಂದೆ, ಅವರು ಒಳ್ಳೆಯವರು. ಅಕ್ನಾಲೆಡ್ಜ್ ಹಿಮ್ ದಟ್ ಹಿ ಈಸ್ ಎ ಮರ್ಸಿಫುಲ್ ಫಾದರ್, ಕಂಪ್ಯಾಷನೇಟ್ ಫಾದರ್. ಸಕಲ ಸಾಂತ್ವನವನ್ನು ಈವ ದೇವರು ನನ್ನ ತಂದೆ ಎಂಬುದನ್ನು ನೀನು ಗುರುತಿಸು ಫಸ್ಟು. ಯಾಕೀಗಾಯ್ತು ಅಂತ ಪ್ರಶ್ನೆ ಹಾಕೊಂಡು ಕೂತ್ಕೋಬೇಡ. ಕೆಲವರು ಪ್ರಾರ್ಥನೆ ಮಾಡ್ಲಿಕ್ಕೆ ಅಂತಾನೆ ಕೂತ್ಕೊಂಡಿರ್ತಾರೆ ಬೈಬಲಲ್ಲಿ ಹಿಡ್ಕೊಂಡು. ಆದರೆ ಯಾಕೀಗಾಗೋಯ್ತು, ಹೀಗಾಗಬಾರ್ದಾಗಿತ್ತಲ್ಲ, ಇದೇ ಪ್ರಶ್ನೆ ಹಾಕೊಂಡು ಕೂತ್ಕೊಳ್ತಾರೆ. ಅದು ಪ್ರಾರ್ಥನೆ ಆಗೋದಿಲ್ಲ. ನೋಡಿ, ಕರುಣಾಳ ದೇವ ನಿನಗೆ ಸ್ತುತಿ ಸ್ತೋತ್ರ, ನಿನ್ನ ನಾಮ, ಯೇಸುವಿನ ನಾಮ ಗೊತ್ತಿತ್ತು ಅವಳಿಗೆ, ಅಂದ್ರೆ ದೇವರ ಅರಿವಿತ್ತು. ನಿನ್ನ ನಾಮ ಪೂಜಿತವಾಗಲಿ. ಯೇಸು ಶಿಷ್ಯರಿಗೆ ಕಲಿಸ್ಕೊಟ್ಟ ಪ್ರಾರ್ಥನೆ ಏನು? ಆ ನಾಮದಲ್ಲಿ ಇದೆಯಾ? ಅದರಲ್ಲಿ ಪ್ರಾರ್ಥನೆಯಲ್ಲಿ ಇದೆಯಾ? ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮಕ್ಕೆ ಸ್ತೋತ್ರ ಮಾಡಿದ್ಲ ಫಸ್ಟು? ನಿಮ್ಮ ನಾಮ ಪೂಜಿತವಾಗಲಿ ಯೇಸು ಕಲಿಸ್ಕೊಟ್ರ? ಯೇಸು ಯಾವುದೋ ಹೊಸದು ಕಲಿಸ್ಕೊಟ್ಟಿಲ್ಲ, ಇದೆಲ್ಲ ಎತ್ತಿ ಸೇರಿಸಿನೇ ಶಿಷ್ಯರಿಗೆ ಕಲಿಸ್ಕೊಟ್ಟಿದ್ದು ಪ್ರಾರ್ಥನೆ. ನೀವು ಸುಮ್ಮನೆ ಏನೇನೋ ಹೇಳೋದಕ್ಕಿಂತ ಇದನ್ನು ಧ್ಯಾನ ಮಾಡಿ, ಈ ರೀತಿಯಲ್ಲಿ ಪ್ರಾರ್ಥಿಸಿ, ಇದನ್ನೊಂದು ಮಾಡೆಲ್ ಆಗಿಟ್ಕೊಂಡು ಪ್ರಾರ್ಥಿಸಿ. ನಿಮ್ಮ ನಾಮ ಪೂಜಿತವಾಗಲಿ, ಸೃಷ್ಟಿ ಸಮಸ್ತವೂ ನಿಮ್ಮನ್ನು ಸ್ತುತಿಸಲಿ, ಸತತ ಎಲ್ಲ ನಿಮ್ಮನ್ನು ಸ್ತುತಿ ಮಾಡಬೇಕು ದೇವರೇ. ಏನು ಆಸೆ ನೋಡಿ, ಅವಳು ಕಷ್ಟ ಹೇಳ್ತಾ ಇಲ್ಲ ಫಸ್ಟ್, ಅವಳು ದುಃಖ ಹೇಳ್ತಾ ಇಲ್ಲ. ನಾನೀಗ ನಿನಗೆ ಅಭಿಮುಖಳಾಗಿರುವೆ, ನನ್ನ ದೃಷ್ಟಿಯನ್ನು ನಿನ್ನಲ್ಲೇ ನಟಿರುವೆ. ದೇವರೇ, ನಾನೀಗ ನಿನ್ನ ಕಡೆಗೆ ತಿರುಗಿದ್ದೀನಿ, ನನ್ನ ದೃಷ್ಟಿ ನಿನ್ನ ಕಡೆಗಿದೆ. ಮರಣದ ಕಡೆಗಿಲ್ಲ, ನೇಣಿನ ಕಡೆಗಿಲ್ಲ, 10 ಜನ ಸತ್ತೋದ್ರಲ್ಲ ಅವ್ರ ಕಡೆಗೂ ಇಲ್ಲ, ಅಪ್ಪ ಅಮ್ಮನ ಕಡೆಗೂ ಇಲ್ಲ, ನನ್ನ ದೃಷ್ಟಿ ನಿನ್ನ ಕಡೆಗಿದೆ. ಈ ರೀತಿ ಹೇಳಿ ಪ್ರಾರ್ಥನೆ ಮಾಡ್ತಾಳೆ. ಪ್ರಾರ್ಥನೆ ಮುಗಿದ ಮೇಲೆ 16ನೇ ವಾಕ್ಯ, ಅದಕ್ಕೂ ಹಿಂದೆ ಇನ್ನೊಬ್ಬ ದೈವ ಭಕ್ತ ಪ್ರಾರ್ಥಿಸ್ತಾನೆ, ತೋಬಿತ. ಓಕೆ, ತೋಬಿತನ ಬಗ್ಗೆ ಈಗ ಹೇಳಲಿಕ್ಕೆ ಸಮಯ ಇಲ್ಲ. ಸೊ ತೋಬಿತ ಮತ್ತು ಸಾರಾಳ ಪ್ರಾರ್ಥನೆಯನ್ನು ಮಹಿಮಾನ್ವಿತ ದೇವರ ಸನ್ನಿಧಿಗೆ ಮುಟ್ಟಿತು. ಎಲ್ಲಿ ಮುಟ್ಟಿತು? ನಮ್ಮ ಪ್ರಾರ್ಥನೆ ಎಲ್ಲಿ ಮುಟ್ಟುತ್ತೆ? ಗಾಳಿಲೇ ಹೋಗುತ್ತೆ, ದೇವರ ಸನ್ನಿಧಿ ಮುಟ್ಟೋದಿಲ್ಲ. ಯಾಕಂದ್ರೆ ನಮ್ಮ ಪ್ರಾರ್ಥನೆ ಆ ರೀತಿ ಇದೆ, ನಮ್ಮ ಪ್ರಾರ್ಥನೆಗಳು ಇಲ್ಲೇ ಸುತ್ತಕೊಂಡಿರುತ್ತೆ. ಆದರೆ ಇವಳ ಪ್ರಾರ್ಥನೆ ಮಹಿಮಾನ್ವಿತ ದೇವರ ಸನ್ನಿಧಿಗೆ ಮುಟ್ಟಿತು. ಬಂಡೆಯ ಮೇಲೆ ಮನೆ ಕಟ್ಟಿಕೊಳ್ಳುವ ಒಂದು ಕುಟುಂಬ ನಿನ್ನದಾದರೆ ನೀನು ಮಾಡುವ ಪ್ರಾರ್ಥನೆ ದೇವರ ಸನ್ನಿಧಿಯನ್ನು ಮುಟ್ಟುತ್ತೆ. ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡೊಬ್ಬ ಬುದ್ಧಿವಂತ ವ್ಯಕ್ತಿ ನೀನಾಗಿದ್ರೆ ನೀನು ಮಾಡುವ ಪ್ರಾರ್ಥನೆ ದೇವರ ಸಾನ್ನಿಧ್ಯವನ್ನು ತಲುಪುತ್ತೆ. ಅಲ್ಲಿ ತಲುಪಿದ್ರೆ ಮುಗೀತು ಕತೆ, ಬಾಕಿ ಹಿ ವಿಲ್ ಡೀಲ್ ದ ರೆಸ್ಟ್. ಅವರಿಬ್ಬರನ್ನು ಗುಣಪಡಿಸಲು ದೇವರು ರಫಾಯೇಲ್ ಎಂಬುವವರನ್ನು ಕಳುಹಿಸಿದರು. ಸಾರಾಳನ್ನು ಗುಣಪಡಿಸಲಿಕ್ಕೆ, ಪಿಶಾಚಿಯಿಂದ ಬಿಡುಗಡೆ ಮಾಡಲಿಕ್ಕೆ ದೇವರು ಒಬ್ಬ ದೂತನನ್ನ ಕಳುಹಿಸಿಕೊಟ್ರು. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ದೂತರು ಕಾಯ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಕೆಲಸ ಮಾಡಲಿಕ್ಕೆ. ಆದರೆ ಯಾಕಾಗ್ತಾ ಇಲ್ಲ ಗೊತ್ತಾ? ನಿಮ್ಮ ಒಂದು ವಿಶ್ವಾಸ ಭರಿತ ಪ್ರಾರ್ಥನೆ ದೇವರ ಸನ್ನಿಧಿಯನ್ನು ಮುಟ್ತಾ ಇಲ್ಲ. ದೇವರ ಸನ್ನಿಧಿಗೆ ಮುಟ್ಟಿದ ತಕ್ಷಣ ದೇವರಿಂದ ಆಜ್ಞೆ ಬರುತ್ತೆ,
ಏಯ್ ಹೋಗಿ ಅವ್ರನ್ನ ಕಾಪಾಡು, ಅವರಿಗೆ ಹೆಲ್ಪ್ ಮಾಡು ಅಂತ. ದೂತರು ರೆಡಿ ಇದ್ದಾರೆ, ದೂತರು ನಮ್ಮ ಸುತ್ತಲೂ ಇದ್ದಾರೆ, ರೆಡಿ ಇದ್ದಾರೆ. ಹಾಗಂತ ಹೇಳ್ಬಿಟ್ಟು ಏನೋ ಆಗ್ಬಿಡುತ್ತೆ ಅಂತಲ್ಲ. ಅವ್ರು ಕೆಲಸ ಮಾಡೋದು ನಮ್ಮ ಆಜ್ಞೆಯಿಂದ ಅಲ್ಲ, ದೇವರ ಆಜ್ಞೆಯಿಂದ. ಮೇಲಿಂದ ಕಮಾಂಡ್ ಬರಬೇಕು. ಕಮಾಂಡರ್ ದೇವರು, ನಾವಲ್ಲ. ದೂತರೇ ಮಾಡಿ ಬನ್ನಿ ಅಂತ ಕರೆದ್ರೆ ಆಗೋದಿಲ್ಲ. ದೂತರನ್ನ ನೀವು ಕರೆದ್ರೆ ಅವ್ರು ಬರೋದಿಲ್ಲ. ದೂತರನ್ನ ಅವ್ರು ಕಳಿಸಿದ್ರೆ ಇವ್ರು ಕೆಲಸ ಮಾಡ್ತಾರೆ. ದೇವರು ಇಲ್ಲಿ ರಫಾಯೇಲ್ ದೂತರನ್ನ ಕಳಿಸಿಕೊಟ್ರು. ಯಾವಾಗ? ಪ್ರಾರ್ಥಿಸಿದಾಗ. ಪ್ರಾರ್ಥಿಸಿದಾಗ ರಫಾಯೇಲ್ರನ್ನ ಕಳಿಸ್ಕೊಟ್ರು. ದಾನಿಯೇಲ ಪ್ರಾರ್ಥಿಸಿದಾಗ ದೇವರು ಮಿಕಾಯೇಲ್ ದೇವದೂತನನ್ನು ಕಳಿಸಿಕೊಟ್ರು ದಾನಿಯೇಲನಿಗೆ ಸಹಾಯ ಮಾಡಲಿಕ್ಕೆ. ದಾನಿಯೇಲ್ ಪ್ರಾರ್ಥಿಸಿದ. ದಾನಿಯೇಲನ ಗ್ರಂಥ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ದಾನಿಯೇಲ್ ದೇವರಲ್ಲಿ ಪ್ರಾರ್ಥಿಸ್ತಾ ಇರಬೇಕಾದ್ರೆ ಸೈತಾನ ತುಂಬಾ ಅಟ್ಯಾಕ್ ಮಾಡ್ದ, ಡಿಸ್ಟರ್ಬ್ ಮಾಡ್ದ, ಅವನ ಪ್ರಾರ್ಥನೆಗೆ ಉತ್ತರ ಸಿಗದೆ ಇರಲಿಕ್ಕೆ. ಲಾಸ್ಟ್ ದೇವರೇನ್ ಮಾಡಿದ್ರು? ದೇವರು ಸ್ವರ್ಗದಿಂದ ದೂತನನ್ನು ಕಳಿಸಿಕೊಟ್ರು. ಮಿಕಾಯೇಲ್ ದೇವದೂತರನ್ನ ಕಳಿಸಿಕೊಟ್ರು. ಮಿಕಾಯೇಲ್ ಬಂದೇನ್ ಮಾಡ್ದ? ಯಾರೆಲ್ಲ ಪಿಶಾಚಿ ದೂತರುಗಳು ಅಟ್ಯಾಕ್ ಮಾಡ್ತಾ ಇದ್ರು ದಾನಿಯೇಲನ ಪ್ರಾರ್ಥನೆಗೆ, ಅವ್ರನ್ನೆಲ್ಲ ಫೈಟ್ ಮಾಡಿ ಸೋಲಿಸಿ ಸೀದಾ ಆನ್ಸರ್ ತಗೊಂಡು ದಾನಿಯೇಲನಿಗೆ ಬಂದು ಹೇಳ್ತಾರೆ, ದಾನಿಯೇಲನೇ, ನಿನ್ನ ಪ್ರಾರ್ಥನೆ ದೇವರ ಸನ್ನಿಧಿ ತಲುಪಿದೆ. ದೇವರು ನನಗೆ ಹೇಳಿದ್ರು, ಹೋಗಿ ಉತ್ತರ ಕೊಟ್ಟು ಬಾ ದಾನಿಯೇಲನಿಗೆ ಅಂತ. ಅದಕ್ಕೆ ತಗೊಂಡು ಬಂದಿದ್ದೀನಿ, ತಗೋ ಉತ್ತರ, ನಿನ್ನ ಪ್ರಾರ್ಥನೆಗೆ ಉತ್ತರ ತಗೋ. ಇವತ್ತು ನಮಗೆ ಎಷ್ಟು ದೂತರನ್ನ ದೇವರು ಕೊಟ್ಟಿದ್ದಾರೆ ಗೊತ್ತಾ? ಆದರೆ ಒಬ್ರು ಕೆಲಸ ಮಾಡ್ತಾ ಇಲ್ಲ. ಯಾಕೆ ಗೊತ್ತಾ? ಅಲ್ಲಿಂದ ಆಜ್ಞೆ ಬರ್ತಾ ಇಲ್ಲ. ಆಜ್ಞೆ ಬರಬೇಕಾದ್ರೆ ಈ ಕಡೆಯಿಂದ ನಮ್ಮ ವಿಶ್ವಾಸ ಹೋಗ್ಬೇಕು. ಸುಮ್ಮನೆ ಡಮ್ಮಿ ಆಗಿ ಏನೇನೋ ಹೇಳಿದ್ರೆ ಪ್ರಯೋಜನ ಇಲ್ಲ. ಬಂಡೆ ಮೇಲೆ ಮನೆ ಕಟ್ಟಿಕೊಂಡು ಬದುಕಬೇಕು. ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿವಂತರು ನಾವು ಆದರೆ ಪರಲೋಕದಿಂದ ಶಕ್ತಿ ರಿಲೀಸ್ ಆಗುತ್ತೆ. ಶಕ್ತಿ ರಿಲೀಸ್ ಆಗುತ್ತೆ. ನೀನು ಪ್ರಾರ್ಥಿಸುವಾಗ ಮೇಲಿನಿಂದ, ಅಂದ್ರೆ ಉನ್ನತದಿಂದ, ಸ್ವರ್ಗದಿಂದ, ದೇವರಿಂದ ಶಕ್ತಿ ನಿನ್ನ ಮೇಲೆ, ಕುಟುಂಬದ ಮೇಲೆ, ಮಕ್ಕಳ ಮೇಲೆ ರಿಲೀಸ್ ಆಗುತ್ತೆ. ವಿಮೋಚನಾ ಕಾಂಡ 17ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಮೋಶೆ ಬೆಟ್ಟದ ಮೇಲೆ ಹೋಗಿ ಕೈಗಳನ್ನು ಎತ್ತಿ ಪ್ರಾರ್ಥನೆ ಮಾಡುವಾಗ ಕೆಳಗಡೆ ಯೆಹೋಶುವ ಮತ್ತು ಇಸ್ರಾಯೇಲ್ ಸೈನಿಕರು ಅಮಾಲೇಕ್ಯರಿಗೆ ವಿರುದ್ಧವಾಗಿ ಯುದ್ಧ ಮಾಡುವಾಗ ಇಸ್ರಾಯೇಲ್ ಜನರಿಗೆ ಜಯ ಸಿಗ್ತಾ ಇತ್ತು. ಯಾವಾಗ? ಬೆಟ್ಟದ ಮೇಲೆ ಮೋಶೆ ಕೈಗಳನ್ನು ಎತ್ತಿ ಇರುವಾಗಲೆಲ್ಲ. ಕೈ ಎತ್ತಿ ಇರೋದು ಒಂದು ಸಾಂಕೇತಿಕ ಅಷ್ಟೇನೆ, ಒಂದು ಸಂಕೇತ. ಅದರ ಅರ್ಥ ಏನು? ನಾನು ದೇವರನ್ನು ಆಶ್ರಯಿಸ್ತಾ ಇದ್ದೇನೆ, ನಾನು ದೇವರಿಗೆ ಶರಣಾಗಿದ್ದೇನೆ, ನಾನು ದೇವರನ್ನ ಹಿಡ್ಕೊಂಡಿದ್ದೀನಿ. ಸಿಂಬಾಲಿಕ್ ಅಷ್ಟೇನೆ, ಸುಮ್ಮನೆ ಕೈ ಎತ್ತೋದಲ್ಲ. ಮೋಶೆ ಏನ್ ಮಾಡ್ತಾ ಇದ್ದಂತ ಮನುಷ್ಯ? ದೇವರ ಮಾತು ಬಿಟ್ಟು ಆ ಕಡೆ ಈ ಕಡೆ ಹೋಗಿಲ್ಲ. ದೇವರ ಮಾತನ್ನ ಅನುಸರಣೆ ಮಾಡಿ ಬಂಡೆ ಮೇಲೆ ಮನೆ ಕಟ್ಟಿಕೊಂಡ ಒಬ್ಬ ವ್ಯಕ್ತಿ ಆಗಿದ್ದ. ಅದೇ ರೀತಿ ಜೊತೆಲಿದ್ದ 3 ಜನನ ಕರ್ಕೊಂಡು ಹೋದ. ಬಂಡೆ ಮೇಲೆ ಕಟ್ಟಿದ ಮನೆ ಕಟ್ಟಿದ ಇನ್ನೊಂದು 3 ಜನನ ಜೊತೆಲಿ ಕರ್ಕೊಂಡು ಬೆಟ್ಟದ ಮೇಲೆ ಹೋದ. ಬೆಟ್ಟದ ಮೇಲೆ ಹೋಗಿ ಕೆಳಗೆ ಯೋಶುವನಿಗೆ ಹೇಳೋಗ್ತಾನೆ, ಯೋಶುವ, ನೀನೊಂದು ಕೆಲಸ ಮಾಡು, ನೀನು ಒಳ್ಳೆ ಸೈನಿಕರನ್ನ ತಗೊಂಡು, ಖಡ್ಗ ತಗೊಂಡು ಶತ್ರುಗಳು ತಲೆ ತೆಗಿತಾ ಇರಬೇಕು, ನಾನು ಮೇಲೆ ಹೋಗಿ ಪವರ್ ರಿಲೀಸ್ ಮಾಡಿಸ್ತೀನಿ. ಮಕ್ಕಳು ಪ್ರಾಬ್ಲಮ್ ತಗೊಂಡು ಬಂದರೆ ಅಪ್ಪ ಅಮ್ಮ ಹೇಳಬೇಕು, ನಿನ್ನ ಕೆಲಸ ಮಾಡು, ನಿನ್ನ ಕೆಲಸ ಮಾಡು, ನಾನು ಬಾಗಿಲು ಹಾಕ್ಕೊಂಡು 1 ಗಂಟೆ ಅಪ್ಪನ ಹತ್ರ ಮಾತಾಡಿ ಬರ್ತೀನಿ. ಯಾವಪ್ಪ? ನಿಜವಾದ ಅಪ್ಪನ ಹತ್ರ. ಕುಟುಂಬ ಜೀವನದಲ್ಲಿ ಸಮಸ್ಯೆ ಬಂದಾಗ ಫಸ್ಟ್ ಹೋಗಿ ಸಾಯೋ ಯೋಚನೆ ಎಲ್ಲ ಮಾಡಬೇಕಾಗಿರೋದು, ಬಾಗಿಲು ಹಾಕ್ಕೊಂಡು ಪರಲೋಕದ ಅಪ್ಪನ ಕಡೆಗೆ ಮೋಶೆ ಕೈ ಎತ್ತಿದ ಹಾಗೆ ನಿಮ್ಮ ಹೃದಯವನ್ನು ಎತ್ತಬೇಕು, ವಿಶ್ವಾಸವನ್ನು ಎತ್ತಬೇಕು. ಎತ್ತಿದಾಗ ಪರಲೋಕದಿಂದ ಶಕ್ತಿ ಇಳಿದು ಬರ್ತದೆ. ಬೈಬಲ್ ಹೇಳುತ್ತೆ, ಮೋಶೆ ಕರಗಳನ್ನು ಎತ್ತಿರುವಾಗಲೆಲ್ಲ ಇಸ್ರಾಯೇಲರಿಗೂ ಜಯ ಹೊಂದುತ್ತಾ ಇದ್ರು. ಮೋಶೆ ಕೈ ಸುಸ್ತಾಯ್ತು ಅಂತ ಹೇಳ್ಬಿಟ್ಟು ಕೆಳಗೆ ಇಳಿಸುವಾಗಲೆಲ್ಲ ಶತ್ರುಗಳು ಜಯಿಸ್ತಾ ಇದ್ದರು. ಇವತ್ತು ಶತ್ರು ಅಮಾಲೇಕ್ಯರಲ್ಲ, ಪಕ್ಕದ ಮನೆಯವರಲ್ಲ, ಗಂಡ ಅಲ್ಲ, ಹೆಂಡತಿ ಅಲ್ಲ, ಅತ್ತೆ ಅಲ್ಲ, ಸೊಸೆ ಅಲ್ಲ, ಯಾರೂ ಅಲ್ಲ. ದುಷ್ಟ ಶಕ್ತಿಗಳು, ಅಶರೀರ ದುಷ್ಟ ಗಣಗಳು. ನಿಮ್ಮ ಯುದ್ಧ ಮನುಷ್ಯರ ವಿರುದ್ಧ ಅಲ್ಲ, ಮನುಷ್ಯರಲ್ಲಿ ಕಾರ್ಯ ಮಾಡುವ ದುಷ್ಟ ಶಕ್ತಿಗಳ ವಿರುದ್ಧ, ಶರೀರ ಇಲ್ಲದೆ ಇರುವ ಶರೀರ ದುಷ್ಟ ಗಣಗಳ ವಿರುದ್ಧ ನಮ್ಮ ಯುದ್ಧ. ಯುದ್ಧ ಮಾಡುವವನು ಗೆಲ್ತಾನೆ. ಯುದ್ಧ ಮಾಡಬೇಕು, ಮಾಡಲೇಬೇಕು. ಮನುಷ್ಯರ ವಿರುದ್ಧ ಯುದ್ಧ ಮಾಡಿ ಗೆಲ್ಲಕ್ಕಾಗಲ್ಲ, ಹಾಳಾಗೋಗ್ತೀವಿ. ದೇಶಗಳ ವಿರುದ್ಧ ಅಲ್ಲ ಯುದ್ಧ ಮಾಡಬೇಕಾಗಿರೋದು ನಾವು. ಶರೀರ ಇಲ್ಲದೆ ಇರುವ ದುಷ್ಟ ಶಕ್ತಿಗಳ ವಿರುದ್ಧ, ಪೈಶಾಚಿಕ ಮಂಡಲಗಳ ವಿರುದ್ಧ ನಾವು ಯುದ್ಧ ಮಾಡಬೇಕು. ಆತ್ಮಿಕವಾಗಿ ಯುದ್ಧ ಮಾಡಬೇಕು. ಆತ್ಮಿಕ ಆಯುಧಗಳು ಬೇಕು, ಆತ್ಮಿಕ ಜ್ಞಾನ ಬೇಕು. ಇದೆಲ್ಲ ಇದೆ ಬೈಬಲಲ್ಲಿ, ಇದೆಲ್ಲ ನಾವು ಪಡ್ಕೋಬೇಕು.
ಮಾಡ್ಕೋಬೇಕಂದ್ರೆ ಧ್ಯಾನಕ್ಕೆ ಬರಬೇಕು. ಧ್ಯಾನಕ್ಕೆ ಬಂದಾಗ ಸತ್ಯದ ಅರಿವು ಸಿಗುತ್ತೆ. ಈ ಅರಿವಿನಲ್ಲಿ ನಾವು ಬದುಕಲಿಕ್ಕಾಗತ್ತೆ. ನೆಕ್ಸ್ಟ್ ರಿಟ್ರೀಟಿಗೆ ಬನ್ನಿ. ಈಗ ಟೈಮ್ ಆಯಿತು. ನೆಕ್ಸ್ಟ್ ರಿಟ್ರೀಟ್ ಯಾವಾಗ ಅಂದರೆ ಮುಲ್ಕಿಯಲ್ಲಿ ನವಂಬರ್ 15, 16, 17ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಬೆಳವಣಿಗೆ ಧ್ಯಾನಕೂಟ ಇದೆ. ಅಲ್ಲೂ ಕೂಡ ನಾವು ಕಲಿಯೋಣ ಆತ್ಮಿಕ ಆಯುಧಗಳನ್ನು ಹೇಗೆ ನಾವು ಉಪಯೋಗಿಸಬೇಕು, ಹೇಗೆ ಆತ್ಮಿಕ ಯುದ್ಧ ಮಾಡಬೇಕು, ಆತ್ಮಿಕ ಯುದ್ಧ ಮಾಡಿ ಹೇಗೆ ನಾವು ಜಯಗಳಿಸಬೇಕು ಅನ್ನೋದನ್ನು ಕಲಿಬೇಕು. ಎಲ್ಲದಕ್ಕೂ ಟ್ರೈನಿಂಗ್ ಇದೆ. ನನ್ನ ಹತ್ರ AK-47 ಇದೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡೋದು ಗೊತ್ತಿಲ್ಲದೆ ಇದ್ದರೆ ಪ್ರಯೋಜನ ಇಲ್ಲ. ಅದು ಯೂಸ್ ಮಾಡೋದು ಕಲಿಬೇಕಾಗ್ತದೆ. ಮೊಬೈಲ್ ಫೋನ್ ಯೂಸ್ ಮಾಡೋದು ಕಲಿಬೇಕಾಗ್ತದೆ. ಮಿಲ್ಟ್ರಿಗೆ ಹೋಗಿ ಸುಮಾರು ವರ್ಷ ಟ್ರೈನಿಂಗ್ ತಗೊಂಡ್ಮೇಲೆ ಅವ್ರನ್ನ ಯುದ್ಧಕ್ಕೆ ಕಳಿಸ್ಕೊಡ್ತಾರೆ. ಒಂದೇ ಸಾರಿ ಕಳಿಸ್ಕೊಡೋದಿಲ್ಲ. ಒಳ್ಳೆ ಗಟ್ಟುಮುಟ್ಟ ದೇಹ ಇದೆ ನನಗೆ ಅಂತ ಹೇಳ್ಬಿಟ್ಟು ಹೋದ್ರೆ ಅಲ್ಲಿ ಕಳಿಸ್ಕೊಡೋದಿಲ್ಲ. ಅವನಿಗೆ ಟ್ರೈನಿಂಗ್ ಕೊಡಬೇಕು. ಟ್ರೈನಿಂಗ್ ಆದಮೇಲೆ ಅದೇ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸುವ ನಾವು ಟ್ರೈನಿಂಗ್ ತಗೋಬೇಕು. ಯಾವ್ಯಾವುದೋ ಟ್ರೈನಿಂಗ್ ತಗೊಳ್ತೀವಿ, ಎಷ್ಟೆಷ್ಟೋ ಲಕ್ಷಗಳು ಖರ್ಚು ಮಾಡಿ, ಬೇಡದೇ ಇರೋ ಟ್ರೈನಿಂಗ್ಗಳು. ಆತ್ಮಕ್ಕೆ ಉಪಯೋಗ ಬೇಡದೇ ಇರೋದಂದರೆ ಆತ್ಮಕ್ಕೇನು ಪ್ರಯೋಜನ ಇಲ್ಲ, ಶರೀರಕ್ಕೆ ಉಪಯೋಗ ಆಗುತ್ತೆ. ಶರೀರ ಹೇಗೂ ಒಂದಿನ ಮಣ್ಣಿಗೆ ಹೋಗುತ್ತೆ. ಮಣ್ಣಿಗೆ ಹೋಗೋ ಈ ಶರೀರಕ್ಕೆ ಇಷ್ಟೆಲ್ಲ ಟ್ರೈನಿಂಗ್ ಬೇಕಾ? ಅಳಿದು ಹೋಗದೇ ಇರುವ ಆತ್ಮಕ್ಕೆ ಏನು ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಅಲ್ವಾ? ಇದಕ್ಕೆ ನಿಜವಾದ ಟ್ರೈನಿಂಗ್ ಬೇಕಾಗಿರೋದು ನಮ್ಮ ಆತ್ಮಕ್ಕೆ, ಆತ್ಮಿಕ ಜೀವನಕ್ಕೆ, ಸ್ಪಿರಿಚುವಲ್ ಲೈಫ್ಗೆ, ಸ್ಪಿರಿಟ್ಗೆ ಟ್ರೈನಿಂಗ್ ಬೇಕು. ಟ್ರೈನಿಂಗ್ ಕೊಡೋರು ಯಾರು? ದೇವರ ವಾಕ್ಯ ನಮಗೆ ಟ್ರೈನ್ ಮಾಡುತ್ತೆ. ಇಟ್ ವಿಲ್ ಎಜುಕೇಟ್ ಅಸ್, ಇಟ್ ವಿಲ್ ಟ್ರೈನ್ ಅಸ್ ಇನ್ ರೈಚಸ್ನೆಸ್, ಟ್ರೈನ್ ಅಸ್ ಇನ್ ಫೇತ್. ಇದು ನಮ್ಮನ್ನು ವಿಶ್ವಾಸದಲ್ಲಿ ಜೀವಿಸಲಿಕ್ಕೆ, ನೀತಿಯಲ್ಲಿ ಜೀವಿಸಲಿಕ್ಕೆ, ಸತ್ಯದ ಅರಿವಿನಲ್ಲಿ ಜೀವಿಸಲಿಕ್ಕೆ ನಮಗೆ ಟ್ರೈನಿಂಗ್ ಕೊಡೋದು ಯಾವುದು ಅಂದರೆ ದೇವರ ವಾಕ್ಯ. ಆದ್ದರಿಂದ ಪ್ರತಿಯೊಂದು ತಂದೆನೂ ಮೋಶೆ ಆಗಬೇಕು, ಪ್ರತಿಯೊಂದು ತಾಯಿನೂ ಮೋಶೆ ಥರ ಆಗಬೇಕು, ಪ್ರತಿಯೊಂದು ಗಂಡ ಹೆಂಡ್ತಿನೂ ಅಪ್ಪ ಅಮ್ಮನೂ ಮೋಶೆ ಥರ ಆಗಬೇಕು, ಪ್ರತಿಯೊಂದು ಮಕ್ಕಳು ಮೋಶೆ ಥರ ಆಗಬೇಕು. ಅಂದರೆ ಸಮಸ್ಯೆಗಳು ಬಂದಾಗ ಸಮಸ್ಯೆಗಳ ಹಿಂದೆ ಹೋಗೋದಲ್ಲ, ಸಮಸ್ಯೆಗಳು ಬಂದಾಗ ಬೆಟ್ಟದ ಮೇಲೆ ಹೋಗೋದು, ಅಂದರೆ ಪ್ರಾರ್ಥನೆಗೆ ಹೋಗೋದು, ದೇವರನ್ನು ಆಶ್ರಯಿಸೋದು. ಸಾರಾಳು ದೇವರನ್ನು ಆಶ್ರಯಿಸಿದ್ಲು, ತೋಬಿತನು ದೇವರನ್ನ ಆಶ್ರಯಿಸಿದ, ಮೋಶೆ ದೇವರನ್ನ ಆಶ್ರಯಿಸಿದ. ನೀವು ಬೇಕಾದರೆ ಆ ಒಂದು ವಾಕ್ಯ ಓದಿ ನೋಡಿ. ಮೋಶೆ ವಿಮೋಚನಾ ಕಾಂಡ 17ನೇ ಅಧ್ಯಾಯ, ಎಕ್ಸಡಸ್ ಚಾಪ್ಟರ್ 17. ಮೋಶೆ ತನ್ನ ಕೈಗಳನ್ನು ಮೇಲಕ್ಕೆ ಎತ್ತಿರುವಾಗಲೆಲ್ಲ ಇಸ್ರಾಯೇಲರು ಜಯಶೀಲರಾಗುತ್ತಿದ್ದರು. ಇಳಿಸುವಾಗಲೆಲ್ಲ ಅಮಾಲೇಕ್ಯರು ಜಯಶೀಲರಾಗುತ್ತಿದ್ದರು. ಜಯಶೀಲರಾಗ್ತಾ ಇದ್ರು. ಅಮಾಲೇಕ್ಯರೇ ದುಷ್ಟಶಕ್ತಿಗಳು, ಸಾಂಕೇತಿಕ ದುಷ್ಟಶಕ್ತಿಗಳ ಸಂಕೇತ ಅದು ಅಮಾಲೇಕ್ಯರು. ಇದ್ಯಾವುದು ಮನುಷ್ಯರಲ್ಲ, ಅದು ಹಳೆ ಒಡಂಬಡಿಕೆ ನಮ್ಗೆ ಅರ್ಥ ಆಗ್ಲಿಕ್ಕಾಗಿ ಅಮಾಲೇಕ್ಯರನ್ನ ಇಟ್ಟಿರೋದು ದೇವರು. ಓಕೆ, ಅವ್ರನ್ನ ನಾವು ಜಡ್ಜ್ ಮಾಡೋದು ಬೇಡ. ಆದರೆ ಈವಿಲ್ ಪವರ್ಸ್, ನೀವು ಕೈಗೆ ಬಿಟ್ಟರೆ ಈವಿಲ್ ಪವರ್ ಅಟ್ಯಾಕ್ ಮಾಡಿ ಅದು ಜಯಿಸುತ್ತೆ. ನೀವು ಕೈ ಎತ್ತಿದ್ರೆ ನೀವು ಜಯಿಸ್ತೀರಿ. ಇವತ್ತೊಳ್ಳೆ ತೀರ್ಮಾನ ಮಾಡಿ, ಇಂದಿನಿಂದ ನಾನು ನನ್ನ ಮನೆಯವರು ಬಂಡೆಯ ಮೇಲೆ ಮನೆ ಕಟ್ಕೊಳ್ತೀವಿ, ಪ್ರಾರ್ಥಿಸುವ ಕುಟುಂಬ ಆಗ್ತದೆ ನಮ್ಮ ಕುಟುಂಬ. ಒಂದು ಡಿಸಿಷನ್ ಆಗಲಿ, ಇವತ್ತು ಡಿಸಿಷನ್ ಮಾಡಿ ನೋಡಿ. ದೇವರು ನಿಮ್ಮ ಕುಟುಂಬವನ್ನು ಎಷ್ಟು ಅದ್ಭುತಕರವಾಗಿ ಉಪಯೋಗಿಸ್ತಾರೆ ಅಂತ, ನಿಮ್ಮ ಮಕ್ಕಳನ್ನ ಎಷ್ಟು ಅದ್ಭುತಕರವಾಗಿ ಉಪಯೋಗಿಸ್ತಾರೆ ಅಂತ ನೋಡಿ. ನಿಮ್ಮನ್ನು ವೈಯಕ್ತಿಕವಾಗಿ ಕೂಡ ದೇವರು ಎಷ್ಟು ಅದ್ಭುತಕರವಾಗಿ ಈ ಲೋಕದಲ್ಲಿ ಉಪಯೋಗಿಸ್ತಾರೆ ಅನ್ನೋದನ್ನು ನೋಡಿ. ಯೆಹೋಶುವನ ಕೈಯಲ್ಲಿ ಕತ್ತಿ ಇತ್ತು, ಆದರೆ ಆ ಕತ್ತಿಗೆ ಯೆಹೋಶುವನ ಕೈಯಿಂದ ಬರೋ ಪವರ್ ಸಾಕಾಗೋದಿಲ್ಲ. ಶತ್ರುವಿನ ತಲೆ ತೆಗಿಲಿಕ್ಕೆ ಪರಲೋಕದಿಂದ ಬರುವ ಪವರ್ ಬೇಕು. ಅದಕ್ಕೆ ಎವಿಡೆನ್ಸ್ ಏನು? ಮೋಶೆ ಕೈ ಕೆಳಗಿಳಿಸುವಾಗ ಯೆಹೋಶುವ ಕತ್ತಿಯನ್ನು ಬೀಸ್ತಾ ಇದ್ದ ಮೊದಲಿನ ಹಾಗೇನೆ, ಆದರೆ ಶತ್ರುಗಳು ತಲೆ ಬೀಳ್ತಾ ಇರಲಿಲ್ಲ. ಕತ್ತಿ ಕರೆಕ್ಟಾಗೇ ಇದೆ, ಯೆಹೋಶುವನ ಕೈನೂ ಸ್ಟ್ರಾಂಗ್ ಆಗೇ ಇದೆ. ಕೆಲಸಕ್ಕೆ ಬರೋದಿಲ್ಲ. ಕೆಲವೊಮ್ಮೆ ನಮ್ಮ ಪವರ್ ಕೆಲಸ ಮಾಡೋದಿಲ್ಲ. ಎಷ್ಟೇ ಪವರ್ ಅಥಾರಿಟಿ ಇದ್ರೂ ವರ್ಕ್ ಆಗೋದಿಲ್ಲ. ನಮಗೆ ದೇವರ ಪವರ್, ದೇವರ ಶಕ್ತಿ ಬೇಕೇ ಬೇಕು. ಇದು ಎಲ್ಲಿಂದ ಬರುತ್ತೆ? ಇದು ನೀನು ಬಂಡೆ ಮೇಲೆ ಮನೆ ಕಟ್ಕೊಂಡು ಜೀವಿಸುವಾಗ ಬರುತ್ತೆ. ಎತ್ತಬೇಕು ಕೈನ ಮೇಲಕ್ಕೆ. ಕೈ ಎತ್ತೋದಂದರೆ ಹೀಗೆ ಫಿಸಿಕಲಿ ಕೈ ಎತ್ತೋದಲ್ಲ, ಇದು ಎತ್ತಬೇಕು. ಆದರೆ ಹೃದಯ ಎತ್ತಬೇಕು, ಪ್ರಾರ್ಥನೆ ಮಾಡಬೇಕು, ಬೆಟ್ಟದ ಮೇಲೆ ಹೋಗಬೇಕು. ಮೌಂಟೇನ್ ಆಫ್ ಪ್ರೇಯರ್ ನಮ್ಮ ಜೀವಿತದಲ್ಲಿ ಬೇಕು. ಅದಿದ್ದಾಗ ಖಂಡಿತವಾಗಿಯೂ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಮಕ್ಕಳ ಮೇಲೆ, ಸಂಗಾತಿಯ ಮೇಲೆ ಒಂದು ದೈವಿಕವಾದ ಸಂರಕ್ಷಣೆ ಇರ್ತದೆ. ಮಾತ್ರವಲ್ಲ, ದೈವಿಕವಾದ
ಒಂದು ಸಹಾಯ ಕೂಡ ಇರ್ತದೆ. ಎ ಡಿವೈನ್ ಪ್ರೊಟೆಕ್ಷನ್ ಆ್ಯಂಡ್ ಡಿವೈನ್ ಪ್ರಾವಿಡೆನ್ಸ್ ಆ್ಯಂಡ್ ಡಿವೈನ್ ಪ್ರಾವಿಷನ್ ವಿಲ್ ಬಿ ದೇರ್ ಅಪಾನ್ ಯುವರ್ ಫ್ಯಾಮಿಲಿ, ಯುವರ್ ಚಿಲ್ಡ್ರನ್. ಇದು ಯಾವುದು ಕೂಡ ಜಾದು ಅಲ್ಲ, ಇದು ಆಟೋಮೆಟಿಕ್ ಆಗಿ ಆಗುವಂಥದ್ದಲ್ಲ, ನಿನ್ನ ವಿಶ್ವಾಸದಿಂದ ಆಗುವಂಥದ್ದು. Obedience is an act of faith in God. Prayer is an act of faith in God. ವಿಧೇಯತೆ ಅನ್ನೋದು ವಿಶ್ವಾಸದ ಒಂದು ಕಾರ್ಯ. ಪ್ರಾರ್ಥನೆ ಅನ್ನೋದು ಒಂದು ಸಾಂಪ್ರದಾಯಿಕ ಕಾರ್ಯ ಅಲ್ಲ, ಧಾರ್ಮಿಕ ಕಾರ್ಯ ಅಲ್ಲ. ಪ್ರಾರ್ಥನೆ ಅನ್ನೋದೊಂದು ವಿಶ್ವಾಸದ ಕಾರ್ಯ. ಅದಕ್ಕೆ ಫಲ ಸ್ವರ್ಗದಿಂದ ಬರುತ್ತೆ, ಪರಲೋಕದಿಂದ ಬರುತ್ತೆ. ನಮ್ಮ ಅವಮಾನವನ್ನ ದೇವರು ಸನ್ಮಾನವನ್ನಾಗಿ ಮಾರ್ಪಡಿಸ್ತಾರೆ. ಸಾರಾಳಲ್ಲಿದ್ದಂಥ ದುಷ್ಟ ಶಕ್ತಿಯನ್ನ ದೇವರು ದೂತನನ್ನು ಕಳುಹಿಸಿ ಓಡಿಸಿ ಕೊನೆಗೆ ಆಕೆಗೆ ಒಂದು ಒಳ್ಳೆಯ ಪವಿತ್ರಾತ್ಮ ಭರಿತನಾದ ಒಂದು ಮಗನನ್ನ ಕೊಟ್ಟು ವಿವಾಹ ಮಾಡಿಸಿದರು. ತೋಬಿಯಾಸ್ ಎಂಬಂತಹ ಒಬ್ಬ ಯುವಕನ ಜೊತೆಗೆ ಅವಳ ವಿವಾಹವಾಯಿತು. ಅವಳ ಜೀವನ ಪೂರ್ತಿ ಸಂತೃಪ್ತಿಯಿಂದ ಬದುಕಿದ್ಲು, ಸಮಾಧಾನದಿಂದ ಬದುಕಿದ್ಲು, ನೆಮ್ಮದಿಯಿಂದ ಬದುಕಿದ್ಲು. ಎಲ್ಲಿ ಅವಳಿಗೆ ಅವಮಾನ ಆಯಿತೋ ಅದೇ ಊರಿನಲ್ಲಿ, ಅದೇ ಜನರ ಮಧ್ಯದಲ್ಲಿ ಅತ್ಯಂತ ಸನ್ಮಾನಿತಳಾಗಿ, ಸಮೃದ್ಧಿ ಉಳ್ಳವಳಾಗಿ, ಸಮಾಧಾನ ಉಳ್ಳವಳಾಗಿ ಬದುಕಿ ತೋರಿಸಿದ್ಲು. ಗಾಡ್ ಪ್ರೂವ್ಡ್ ಇಟ್ ಫಾರ್ ಸಾರಾ. ದ ಸೇಮ್ ಗಾಡ್ ಹೂ ಲವ್ಸ್ ಯು ಅಂಡ್ ಮೀ, he will prove it for you and me. He will never make partiality. ಅವರು ಪಕ್ಷಪಾತಿ ಅಲ್ಲ. ನಮ್ಮ ಜೀವನದಲ್ಲಿ ಯಾಕೆ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಇಷ್ಟೇ: ನೋ ಫೇತ್. ನಿನಗೆ ವಿಶ್ವಾಸ ಇಲ್ಲ. ಬಾಯಲ್ಲಿ ವಿಶ್ವಾಸ ಇದೆ, ಬಾಯಲ್ಲಿ ಕೈಯಲ್ಲಿ ಎಲ್ಲ ವಿಶ್ವಾಸ ಇದೆ, ಜೀವನ ನಡತೆಯಲ್ಲಿ ಕಾಣಲ್ಪಡಬೇಕಾದ. Faith without action in life is dead. ಎದ್ದು ನಿಂತು ದೇವರಿಗೆ ಸ್ತೋತ್ರ ಹೇಳಿ ಪ್ರಾರ್ಥಿಸೋಣ. ಕಣ್ಣುಗಳನ್ನು ಮುಚ್ಚಿ ನಮ್ಮ ಕುಟುಂಬಗಳನ್ನು ದೇವರ ಕೈಗಳಲ್ಲಿ ಬಿಟ್ಟು ಕೊಡೋಣ. ದೇವರು ನಮಗೆ ಕೊಟ್ಟ ಕುಟುಂಬಗಳು, ಜೀವನ ಸಂಗಾತಿ, ಮಕ್ಕಳು, ಒಡಹುಟ್ಟಿದವರು, ತಂದೆ ತಾಯಿ, ನಮ್ಮ ಕುಟುಂಬದಲ್ಲಿ ಯಾರೆಲ್ಲ ಇದ್ದಾರೋ, ಅತ್ತೆ ಮಾವ, ಸೊಸೆ, ಅಳಿಯ, ಸಹೋದರ ಸಹೋದರಿ, ಬಂಧು ಬಳಗ, ಯಾರೆಲ್ಲ ನಮ್ಮ ಕುಟುಂಬದಲ್ಲಿದ್ದಾರೋ ಅವರೆಲ್ಲರನ್ನ ದೇವರ ಮುಂದೆ ಎತ್ತೋಣ. ಈ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡುವಾಗ ವಿಶ್ವಾಸವಿಟ್ಟು ಮೋಶೆ ಹಾಗೆ ನೀವು ಪ್ರಾರ್ಥಿಸಿ. ದೇವರೇ, ನಿನ್ನ ಸನ್ನಿಧಿಯಲ್ಲಿ ಇಲ್ಲಿ ಪ್ರಾರ್ಥಿಸುವಾಗ, ಈ ಅನ್ಬಾಲಯ ಧಾನ್ಯ ಕೇಂದ್ರದಲ್ಲಿ ನಾನಿದ್ದು ಕರಗಳನ್ನೆತ್ತಿ ರನ್ಮನಗಳನ್ನು ನಿಮ್ಮ ಕಡೆಗೆ ಎತ್ತಿ ಸ್ತುತಿ ಮಾಡಿ ಪ್ರಾರ್ಥಿಸುವಾಗ, ಎಲ್ಲೋ ಇರುವ ನನ್ನ ಕುಟುಂಬದ ಸದಸ್ಯರ ಮೇಲೆ ನಿಮ್ಮ ಸ್ವರ್ಗೀಯ ಸಂರಕ್ಷಣೆ, ಸಹಾಯ, ಸಾನ್ನಿಧ್ಯ ಇಳಿದು ಬರುತ್ತದೆ ಎಂಬ ನಂಬಿಕೆ ನನಗಿದೆ. ಆ ನಂಬಿಕೆಯಲ್ಲಿ ಕರಗಳನ್ನು ಎತ್ತಿದ್ದೇನೆ ದೇವರೇ. ಆ ನಂಬಿಕೆಯಲ್ಲಿ ಸ್ವರವನ್ನು ಎತ್ತಿ ನಿಮ್ಮನ್ನು ಸ್ತುತಿಸ್ತೇನೆ ಯೇಸುವೆ. ಕರಗಳನ್ನು, ಹೃದಯವನ್ನು ಪರಲೋಕದೆಡೆಗೆ ಎತ್ತಿ ಯೇಸುವೆ ನಿಮ್ಮ ನಾಮದಲ್ಲಿ ನಂಬಿಕೆ ಇಟ್ಟು ಸ್ತುತಿಸುವಾಗ, ನಿಮ್ಮ ನಾಮವನ್ನು, ನಿಮ್ಮ ಕರುಣೆಯನ್ನು, ಕೃಪೆಯನ್ನು ಸ್ಮರಿಸಿ ನಿಮ್ಮನ್ನು ಕೊಂಡಾಡುವಾಗ ಪರಲೋಕದಿಂದ ಶಕ್ತಿ ನನ್ನ ಮಕ್ಕಳ ಮೇಲೆ, ನನ್ನ ಸಂಗಾತಿಯ ಮೇಲೆ, ನನ್ನ ತಂದೆ ತಾಯಿಯಂದಿರ ಮೇಲೆ, ನನ್ನ ಒಡ ಹುಟ್ಟಿದವರ ಮೇಲೆ, ನನ್ನ ಸಭೆಯಲ್ಲಿರುವ ಎಲ್ಲ ಸಹೋದರ ಸಹೋದರಿಯರ ಮೇಲೆ, ನನ್ನ ಎಲ್ಲ ಆತ್ಮಿಕ ಮಕ್ಕಳ ಮೇಲೆ, ಎಲ್ಲ ಆತ್ಮಿಕ ಬಂಧುಗಳ ಮೇಲೆ, ಕುಟುಂಬದ ಮೇಲೆ, ನನ್ನ ದೇಶದ ಮೇಲೆ, ರಾಜ್ಯದ ಮೇಲೆ, ನನ್ನ ದೇಶದಲ್ಲಿ, ನನ್ನ ರಾಜ್ಯದಲ್ಲಿ, ನಾನು ವಾಸ ಮಾಡುವ ಸ್ಥಳದಲ್ಲಿ ನೀವು ನನಗೆ ಕೊಟ್ಟ ಎಲ್ಲ ಅಧಿಕಾರಿಗಳ ಮೇಲೆ, ಎಲ್ಲರ ಮೇಲೆ ದೇವಾ, ನನ್ನ ನೆರೆ ಹೊರೆಯವರ ಮೇಲೆ, ಶತ್ರುಗಳ ಮೇಲೆ, ನನಗೆ ಅವಮಾನ ಪಡಿಸಿದವರ ಮೇಲೆ, ಈಗಲೂ ನನ್ನನ್ನು ಅವಮಾನ ಪಡಿಸುತ್ತಿರುವವರ ಮೇಲೆ, ದುಃಖ ಪಡಿಸುತ್ತಿರುವವರ ಮೇಲೆ, ನನ್ನನ್ನು ಅಂಡರ್ ಎಸ್ಟಿಮೇಟ್ ಮಾಡಿದ ಪ್ರತಿಯೊಬ್ಬರ ಮೇಲೆ ಪರಲೋಕದಿಂದ ಶಕ್ತಿ ಇಳಿದು ಬರುತ್ತದೆ ಎಂಬ ನಂಬಿಕೆಯಲ್ಲಿದ್ದೇವಾ. ನಿಮ್ಮ ಪರಲೋಕದ ಶಕ್ತಿ, ಪವಿತ್ರಾತ್ಮ ಶಕ್ತಿ ಅವರ ಮೇಲೆ ಇಳಿದು ಬರಲಿ ಎಂದು ಹರಸುತ್ತಾ, ಬಯಸುತ್ತಾ, ಸ್ತುತಿಸಿ ಪ್ರಾರ್ಥಿಸ್ತಾ ಇದ್ದೇನೆ. ಹಾಲೆಲೂಯಾ. ಯೇಸುವೇ ಕರುಣಾಮಯನೇ, ಹಾಲೆಲೂಯಾ. ಕರುಣಾಮಯನೇ, ಹಾಲೆಲೂಯಾ. ಯೇಸುವೇ
ಯೇಸುವೇ ನಿಮ್ಮ ನಾಮದ ಶಕ್ತಿ ಎಲ್ಲ ಮಾನವರು, ಈ ಧರೆಯಲ್ಲಿರುವ ಎಲ್ಲ ಮಾನವರು ಅನುಭವಿಸುವಂತೆ ಆಗಲಿ. ಯಾರನ್ನೆಲ್ಲ ನಿಮ್ಮ ಸನ್ನಿಧಿಗೆ ನಾವು ಎತ್ತಿ ಹಿಡಿದು ಸ್ತುತಿಸ್ತಾ ಇದ್ದೇವೋ ಅಪ್ಪ ಪಿತನೇ, ಅವರೆಲ್ಲರ ಮೇಲೆ ಪರಲೋಕದ ಶಕ್ತಿ, ಸ್ವರ್ಗೀಯ ಶಕ್ತಿ, ದೈವ ಶಕ್ತಿ ಇಳಿದು ಬರುವಂತೆ ದೇವಾ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ನಿಮ್ಮ ಕರುಣೆ ಶಾಶ್ವತ, ನಿಮ್ಮ ಪ್ರೀತಿ ಶಾಶ್ವತ. ಒಳ್ಳೆಯವರಾದ ಪ್ರಭು ಯೇಸುವಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ. ಒಳ್ಳೆಯವರಾದ ಪ್ರಭು ಯೇಸು ಕ್ರಿಸ್ತರಿಗೆ, ಸರ್ವಶಕ್ತ ದೇವರಿಗೆ ಧನ್ಯವಾದ. ಅವರ ಪ್ರೀತಿ ಈ ದೇಶದ ಜನರ ಮೇಲೆ, ಈ ರಾಜ್ಯದ ಜನರ ಮೇಲೆ ಶಾಶ್ವತವಾಗಿ ಇದೆ. ದೇವರ ಪ್ರೀತಿ ದೇಶದ ಮೇಲೆ, ಈ ರಾಜ್ಯದ ಜನತೆಯ ಮೇಲೆ ಇದೆ. ದೇವರ ಕರುಣೆ ಈ ದೇಶದ ಮೇಲೆ, ಈ ರಾಜ್ಯದ ಮೇಲೆ ಇದೆ. ದೇವರ ಪ್ರೀತಿ, ಯೇಸುವಿನ ಕರುಣೆ ನಮ್ಮ ದೇಶದ ಮೇಲೆ, ನಮ್ಮ ಭಾರತ ದೇಶದ ಮೇಲೆ, ನಮ್ಮ ರಾಜ್ಯಗಳ ಮೇಲೆ, ನಾವು ವಾಸ ಮಾಡುವ ಊರಿನ ಎಲ್ಲ ಜಾತಿ ಜನಾಂಗದವರ ಮೇಲೆ ಯೇಸುವಿನ ಪ್ರೀತಿ ಇದೆ, ಯೇಸುವಿನ ಕರುಣೆ ಇದೆ, ಯೇಸುವಿನ ಆಶೀರ್ವಾದ ಇದೆ, ಯೇಸು ಕೊಟ್ಟ ನಿತ್ಯ ಜೀವ ಬಿಡುಗಡೆ ಇದೆ ಇದೆ ಇದೆ. ನನ್ನ ಕುಟುಂಬದ ಮೇಲೆ, ನಮ್ಮ ಸಭೆಯ ಮೇಲೆ ಯೇಸುವಿನ ಕರುಣೆ, ಯೇಸುವಿನ ಪ್ರೀತಿ, ಯೇಸುವಿನ ಸಂರಕ್ಷಣೆ ಇದೆ. ಒಳ್ಳೆಯವನಾದ ಪ್ರಭುವೇ ನಿಮಗೆ ಧನ್ಯವಾದ. ನಿಮ್ಮ ಪ್ರೀತಿ ಶಾಶ್ವತ. ಒಳ್ಳೆಯವನಾದ ಪ್ರಭು ಯೇಸುವೇ ನಿಮಗೆ ಧನ್ಯವಾದ. ನಿಮ್ಮ ಪ್ರೀತಿ ಶಾಶ್ವತ. ಯಾರೆಲ್ಲ ಕೈಗಳನ್ನು ಎತ್ತಿ ನಿಮ್ಮನ್ನು ಸ್ತುತಿಸ್ತಾ ಇದ್ದಾರೋ, ವಿಶ್ವಾಸದಿಂದ ಪ್ರಾರ್ಥಿಸ್ತಾ ಇದ್ದಾರೋ ದೇವಾ, ಅವರೆಲ್ಲರ ಮೇಲೆ ನಿಮ್ಮ ಶಕ್ತಿ ಇಳಿದು ಬರುತ್ತಿರುವುದಕ್ಕಾಗಿ ಸ್ತೋತ್ರ. ಈ ಆಲಯದಲ್ಲಿ ಪ್ರಾರ್ಥಿಸುತ್ತಿರುವ ಪ್ರತಿಯೊಬ್ಬರ ಮೇಲೆ, ಅವರ ಕುಟುಂಬಗಳ ಮೇಲೆ ಅಪ್ಪ ಪಿತನೇ, ಪರಲೋಕದ ಶಕ್ತಿ ಈ ಸಮಯದಲ್ಲಿ ಇಳಿದು ಬರುತ್ತಿರುವುದಕ್ಕಾಗಿ ಸ್ತೋತ್ರ. ಒಬ್ಬೊಬ್ಬರನ್ನ ನಿಮ್ಮ ಆತ್ಮನ ಶಕ್ತಿ ಸ್ಪರ್ಶಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಸ್ವೀಕಾರ ಮಾಡಿ. ದೇವರ ಶಕ್ತಿ ನಿನ್ನ ಮೇಲೆ, ದೇವರ ಆತ್ಮ ನಿನ್ನ ಮೇಲೆ, ಯೇಸುವಿನ ಆತ್ಮ ನಿನ್ನ ಮೇಲೆ, ಯೇಸುವಿನ ಶಕ್ತಿ ನಿನ್ನ ಮೇಲೆ, ಯೇಸು ಕೊಡುವ ಸೌಖ್ಯ ನಿನ್ನ ಮೇಲೆ, ಯೇಸು ನೀಡುವ ಸಮಾಧಾನ ನಿನ್ನ ಮೇಲೆ, ಯೇಸುವಿನ ಸಂರಕ್ಷಣೆ ನಿನ್ನ ಮೇಲೆ, ಯೇಸುವಿನ ಆತ್ಮನ ಅಭಿಷೇಕದ ಬಲ ನಿನ್ನ ಮೇಲೆ. ಹಾಲೆಲೂಯ. ನಿನ್ನ ಕುಟುಂಬದ ಮೇಲೆ ಹಾಲೆಲೂಯ. ದೇವರ ಶಕ್ತಿ ನಿನ್ನ ಮೇಲಿದೆ. ಹಾಲೆಲೂಯ. ಸ್ತೋತ್ರ 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 ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ ಹಾಲೆಲೂಯ. ಸ್ತೋತ್ರ 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 ಸ್ತೋತ್ರ. ಹಾಲೆಲೂಯ ಹಾಲೆಲೂಯ. ಎಲ್ಲ ಜಯವನ್ನು ನೀಡಿದರು ಯೆಹೋವ ನಿಸ್ಸಿಯ ದೇವರು. ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜರು. ಎಲ್ಲ ಜಯವನ್ನು ನೀಡಿದರು ಯೆಹೋವ ನಿಸ್ಸಿಯ ದೇವರು. ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜರು. ಹಾಲೆಲೂಯ 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 ಹಾಲೆಲೂಯ. ನನ್ನ ಯೇಸು ರಾಜ. ಹಾಲೆಲೂಯ 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 ಹಾಲೆಲೂಯ. ನನ್ನ ಯೇಸು ರಾಜ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಕುಟುಂಬದಲ್ಲೂ ಇರುವವರು ನೀವೇ. ಹಾಲೆಲೂಯ 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 ಹಾಲೆಲೂಯ. ನನ್ನ ಯೇಸು ರಾಜ. ಹಾಲೆಲೂಯ 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 ಹಾಲೆಲೂಯ. ನನ್ನ ಯೇಸು ರಾಜ. ಹಾಲೆ